ಆನೇಕಲ್ ತಾಲೂಕಿನ ಬೊಮ್ಮಸಂದ್ರ ಸರ್ಕಾರಿ ಶಾಲೆಯ ಆವರಣದಲ್ಲಿ ಸ್ಥಳೀಯ ಹಿತರಕ್ಷಣಾ ವೇದಿಕೆ ವತಿಯಿಂದ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸ್ಥಳೀಯ ಹಿತರಕ್ಷಣಾ ವೇದಿಕೆ ವತಿಯಿಂದ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಇನ್ನು ಸುಮಾರು 150ಕ್ಕೂ ಹೆಚ್ಚು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ವಿತರಣೆ ಮಾಡಲಾಯಿತು. ಇನ್ನು ಪ್ರತಿಭಾ ಪುರಸ್ಕಾರ ವಿತರಣಾ ಸಮಾರಂಭಕ್ಕೆ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಕೆಂಪಣ್ಣರವರು ಉದ್ಘಾಟಿಸಿ ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರೋಟರಿ ಬೆಂಗಳೂರು ಸೌತ್ ಫೆರೇಡ್ನ ಅಧ್ಯಕ್ಷರಾದ ಜೆಬಿ ಅರ್ಜುನ್ ರವರು ವಹಿಸಿದರು. ಇನ್ನು ಕಾರ್ಯಕ್ರಮದ ನಿರೂಪಣೆಯನ್ನು ಸ್ಥಳೀಯ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಸುದರ್ಶನ್ ರಾಮಯ್ಯರವರು ನಡೆಸಿಕೊಟ್ಟರು. ಇನ್ನು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಡಾಕ್ಟರ್ ಲೋಕೇಶ್, ಡಾಕ್ಟರ್ ನಿರಂಜನ್, ಐಎಎಸ್ ಹಾಗೂ ಐಪಿಎಸ್ ತರಬೇತುದಾರರಾದ ವಿನಯ್, ಸ್ಥಳೀಯ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಸುದರ್ಶನ್ ರಾಮಯ್ಯ, ಉಪಾಧ್ಯಕ್ಷರಾದ ಶಾಂತಕುಮಾರ್ ರೆಡ್ಡಿ, ಕಾರ್ಯದರ್ಶಿ ಮಾರುತಿ, ಖಜಂಚಿ ಮಂಜುನಾಥ್, ನಿರ್ದೇಶಕರಾದ ಎಚ್ ಶೇಖರ್, ಡಾಕ್ಟರ್ ರಾಜ್ಗೋಪಾಲ್, ಡಾಕ್ಟರ್ ಎಂ ಶಿವಕುಮಾರ್, ಸಂಪತ್ ಕುಮಾರ್, ರಾಜು, ರಕ್ಷಿತ್, ಈರಪ್ಪ, ರುದ್ರೇಶ್, ರೋಟರಿ ಬೆಂಗಳೂರು ಸೌತ್ ಫೆರೇಡ್ನ ಕಾರ್ಯದರ್ಶಿ ಪ್ರಸನ್ನ ಕುಮಾರ್, ಖಜಂಚಿ ಮಮತಾ ಪ್ರಸಾದ್, ಇವೆಂಟ್ ಚೇರ್ಪರ್ಸನ್ ವಿಜಯಕಾಂತ್, ಶಾಲೆಯ ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಪೋಷಕರು ಭಾಗವಹಿಸಿದರು. ಸ್ಥಳೀಯ ವಿದ್ಯಾವಂತ ಯುವಕರು ಹೋದರೆ ಗೇಟ್ಗೂ ಸೇರಿಸ್ಕೊಡ್ತಾ ಇರಲಿಲ್ಲ. ಇದು ಸುಮಾರು 40 ವರ್ಷಗಳ ನಡೆ ಬರ್ತಾನೆ ಇತ್ತು. ಇವತ್ತು ಹಳ್ಳಿಗಳಲ್ಲಿ ಪ್ರತಿ ಮನೆಯಲ್ಲೂ ಒಬ್ಬ ಇಂಜಿನಿಯರು, ಒಬ್ಬ MBA ಗ್ರಾಜ್ಯುಯೇಟ್ ಇದ್ದಾರೆ. ನೀವು ಈ ಕಡೆ ಆನೇಕಲ್ ತಾಲೂಕು ಅಂತೇಳಿ ಅಪ್ಲಿಕೇಶನ್ ಫಿಲ್ ಆದರೆ ಯಾರಿಗೂ ಕೆಲಸ ಕೊಡ್ತಾ ಇಲ್ಲ. ಹಾಗಾಗಿ ನಾವು ಸುಮಾರು 4-5 ವರ್ಷಗಳ ಹಿಂದೆ ಈ ಭಾಗದ ವಿದ್ಯಾವಂತರ ಯುವಕರೆಲ್ಲ ಸೇರಿ ನಾವು ಒಂಟಿಯಾಗಿ ಹೋದರೆ ಯಾವುದೂ ಸಾಧನೆ ಮಾಡೋಕ್ಕಾಗಲ್ಲ, ಒಂದು ಸಂಘ ಕಟ್ಟಬೇಕು ಅಂತೇಳಿ ಒಂದು ಸ್ಥಳೀಯ ಹಿತರಕ್ಷಣಾ ವೇದಿಕೆ ಅಂತ ಒಂದು ಸಂಘವನ್ನು ಸ್ಥಾಪನೆ ಮಾಡ್ಕೊಂಡ್ವಿ. ಆವತ್ತಿನ ದಿನದಿಂದ ನಾವು ಮೊದಲಿಗೆ ಆನೇಕಲ್ ತಾಲೂಕಿನ ಎಲ್ಲ ಶಾಲೆಗಳಲ್ಲಿ ಕಣ್ಣಿನ ತಪಾಸಣೆ ಮತ್ತು ಮಕ್ಕಳಿಗೆ ಕನ್ನಡಕವನ್ನು ಕೊಡ್ತಾ ಬಂದಿದ್ದು. ನಂತರ ನಮ್ಮ ಕೈಗಾರಿಕಾ ಪ್ರದೇಶದಲ್ಲಿ ಒಂದು ದೊಡ್ಡ ಪ್ರತಿಭಟನೆ ಹೋರಾಟವನ್ನು ಮಾಡಿದ್ವಿ. ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ 70% ಸ್ಥಳೀಯರಿಗೆ ಕೆಲಸ ಕೊಡ್ತಾ ಇದ್ದಾರೆ, ಆ ರೀತಿ ತಾವು ಕೊಡಬೇಕು, ಇಲ್ಲ ಅಂದ್ರೆ ಇಲ್ಲಿಂದ ತೊಲಗಬೇಕು ಅಂತೇಳಿ. ಈಗ ಕೆಲವು ಕಾರ್ಖಾನೆಗಳವರು ಹೌದು ನಾವು ಸ್ಥಳೀಯರಿಗೆ ನೀವು ವಿದ್ಯಾವಂತರನ್ನು ಕರ್ಕೊಂಬನ್ನಿ, ನಾವು ಕೆಲಸ ಕೊಡ್ತೀವಿ ಅಂತೇಳಿ ಒಪ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ನಾವು ನಮ್ಮ ಆನೇಕಲ್ ತಾಲೂಕಿನಲ್ಲಿ ತುಂಬಾ ಕುಗ್ರಾಮಗಳಿದ್ದು ಅಲ್ಲಿನ ಮಕ್ಕಳಿಗೆ, ಪ್ರತಿಭಾವಂತ ಮಕ್ಕಳಿಗೆ ಅವರನ್ನು ಪ್ರೋತ್ಸಾಹದ ಸಲುವಾಗಿ ಒಂದು ಪ್ರತಿಭಾ ಪುರಸ್ಕಾರವನ್ನು ಮಾಡಬೇಕು ಅಂತೇಳಿ ಯೋಚನೆ ಮಾಡಿ ಸುಮಾರು 1 ತಿಂಗಳಿಂದ ನಾವು ಪ್ರಯತ್ನ ಮಾಡಿ ಆನೇಕಲ್ ತಾಲೂಕಿನ ಎಲ್ಲ ಶಾಲೆಗಳ ಮಕ್ಕಳ ಲಿಸ್ಟು BO ಸ್ಕೂಲ್ ಅಂತ ತಗೊಂಡು ಇವತ್ತು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಎಲ್ಲ ಮಕ್ಕಳು SSLC ಮತ್ತು PUC ಯಲ್ಲಿರುವ ಎಲ್ಲ ಮಕ್ಕಳು ಮುಂದಿನ ದಿನಗಳಲ್ಲಿ ಒಳ್ಳೆಯ ವಿದ್ಯಾವಂತರಾಗಬೇಕು. ವಿದ್ಯೆ ಕಲ್ತ್ರೇನೆ ದುಡ್ಡೇ ದೊಡ್ಡಪ್ಪ, ವಿದ್ಯೆ ಹೊರಪ್ಪ ಅಂತ ಇದ್ರು. ಹಾಗೂ ರೋಟರಿ ಬೆಂಗಳೂರು ಸೌತ್ ಪರೇಡ್ ಸಂಸ್ಥೆಗಳ ಆಶ್ರಯದಲ್ಲಿ ಈ ಆನೇಕಲ್ ತಾಲೂಕಿನಲ್ಲಿ SSLC ಮತ್ತು PUC ಗಿಂತ ಹೆಚ್ಚು ಅಂಕಗಳನ್ನು ಪಡೆದಿದ್ದಂಥ ವಿದ್ಯಾರ್ಥಿಗಳನ್ನು ಸನ್ಮಾನಿಸುವಂಥ ಕಾರ್ಯಕ್ರಮವನ್ನು ಆಯ್ಕೆ ಮಾಡಿಕೊಂಡು ಇವತ್ತು ಆಯೋಜನೆ ಮಾಡಿದ್ದಾರೆ. ಇದು ಅತ್ಯಂತ ಶ್ರೇಷ್ಠವಾದ ಒಂದು ಕಾರ್ಯಕ್ರಮ. ಯಾಕೆಂದರೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಪ್ರೋತ್ಸಾಹ ಸಿಕ್ಕಿದ್ರೆ ಅವರು ನಾವು ಇನ್ನೂ ಮುಂದೆ ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಆ ದಿನ ಹುಡುಕೊಳ್ತಾರೆ. ಹಾಗಾಗಿ ಆನೇಕಲ್ ತಾಲೂಕಿನಲ್ಲಿ, ಅದರಲ್ಲೂ ಈ ಬೊಮ್ಮಸಂದ್ರ ಗ್ರಾಮಾಂತರ ಪ್ರದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅಂತ ಹೇಳಿದ್ರೆ ನನಗೆ ಗೊತ್ತಿರೋ ಮಟ್ಟಿಗೆ ಈಗ ಪ್ರಥಮ ಅನ್ಕೋತೀನಿ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ನಾನು ಇದೇ ಗ್ರಾಮದವನಾಗಿ ಇದೇ ಶಾಲೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಯಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ತುಂಬ ಸಂತೋಷ ಆಗುತ್ತೆ.
ಇವತ್ತು ವಿದ್ಯಾರ್ಥಿಗಳಿಗೆ ಇದೊಂದು ಸ್ಪರ್ಧಾಯುಗ. ನಮ್ಮ ಕಾಲದಲ್ಲಿ ಹಿಂದೆ ಇದ್ದ ಥರ ಇಲ್ಲ. ಸ್ಪರ್ಧೆನಲ್ಲಿ ಯಾರು ಗೆಲ್ತಾರೋ ಅವ್ರಿಗೆ ಮಾತ್ರ ಅವಕಾಶಗಳು ಸಿಗುವಂಥ ಕಾಲ ಇದೆ. ಇಂಥ ಸ್ಪರ್ಧಾಯುಗದಲ್ಲಿ ವಿದ್ಯಾರ್ಥಿಗಳು ಭಾಳ ಶ್ರಮಪಟ್ಟು ವಿದ್ಯಾವಂತರಾದರೆ ಅವರ ಜೀವನ ರೂಪಿಸ್ಕೊಳ್ಳೋದಕ್ಕೆ ಅನುಕೂಲ ಆಗೋದ್ರ ಜೊತೆಗೆ ನಮ್ಮ ನಾಡು ದೇಶ ಎಲ್ಲನೂ ಅಭಿವೃದ್ಧಿ ಆಗೋದಕ್ಕೂ ಸಹಕಾರ ಆಗುತ್ತೆ. ಅಂಥ ವಿದ್ಯಾರ್ಥಿಗಳನ್ನ ಗುರುತಿಸಿ ಕಾರ್ಯಕ್ರಮ ರೊಟೇರಿಯನ್ ಸೌತು ಮತ್ತು ಸ್ಥಳೀಯ ವಿದ್ಯಾಸಂಸ್ಥೆಗಳವರು ಮಾಡಿರೋದಂತ ಈ ವೇದಿಕೆಯಲ್ಲಿ ಅಧ್ಯಕ್ಷರಾದಂಥ ರೊಟೇರಿಯನ್ GB ಅರ್ಜುನ್ರವರು ಹಾಗೂ ಅತಿಥಿಗಳಾಗಿ GB ವಿನಯ್ ಕುಮಾರ್ ರವರೇ, ಇವರು ಇನ್ಸೈಟ್ ಸಂಸ್ಥೆ, ಇದೊಂದು ಅತ್ಯುನ್ನತ ಸ್ಪರ್ಧಾ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಟ್ಟು ಅವರಿಗೆ ಕೋಚಿಂಗ್ ಕೊಟ್ಟು IAS, KS, IPS ಆಫೀಸರ್ಗಳನ್ನು ಮಾಡುವಂಥ ಒಂದು ಉತ್ತಮವಾದ ಸಂಸ್ಥೆ. ಇದು ಭಾಳ ಕಡಿಮೆ ಅಂತರದಲ್ಲಿ ಸ್ಥಾಪನೆ ಆಗಿದ್ದರೂ ಸಹ ಅದು ದೇಶದಲ್ಲೇ ಮುಂಚೂಣಿಯಲ್ಲಿರುವಂಥ ಸಂಸ್ಥೆ ಆಗಿದೆ. ಅಂತಹ ಸಂಸ್ಥೆಯ ಮುಖ್ಯಸ್ಥರನ್ನು ಇಲ್ಲಿ ಕರೆದಿದ್ದಾರೆ. ಹಾಗೆ ಸೆಂಟ್ ಫಿಲೋಮಿನಾ ಶಾಲೆಯ ಪ್ರಾಂಶುಪಾಲರಂಥ ರಾಜಗೋಪಾಲ್ರವರೇ, ಹಾಗೂ ಡಾಕ್ಟರ್ ದಿನೇಶ್ ಕುಮಾರ್ ಅವರೇ, ಡಾಕ್ಟರ್ ಲೋಕೇಶ್ ಅವರೇ, ಡಾಕ್ಟರ್ ನಿರಂಜನ್ ಅವರೇ, ಡಾಕ್ಟರ್ ಭಾಸ್ಕರ್ ಅವರೇ, ಈ ಸ್ಥಳೀಯ ಸಂಸ್ಥೆಯ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು, ಮೊದಲಿಗೆ ನಾನು ಈ ವಿದ್ಯಾರ್ಥಿಗಳು ಏನು ಉತ್ತಮ ಅಂಕಗಳನ್ನು ಪಡೆದು ಇಲ್ಲಿ ಬಂದು ಇವತ್ತು ಈ ಸನ್ಮಾನಕ್ಕೆ ಪಾತ್ರರಾಗಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಅವರು ಶಿಸ್ತು, ಸಮಯ ಪ್ರಜ್ಞೆ ಮತ್ತು ದೃಢ ಸಂಕಲ್ಪದಿಂದ ವಿದ್ಯಾಭ್ಯಾಸ ಮಾಡಿ ಈ ಸಾಧನೆಯನ್ನು ಮಾಡಿರ್ತಾರೆ. ಅದು ಎಲ್ಲ ವಿದ್ಯಾರ್ಥಿಗಳಿಗೂ ಉತ್ತೇಜನ ಆಗೋದರಲ್ಲಿ ಎರಡು ಮಾತಿಲ್ಲ. ಇವರ ಸಾಧನೆಗೆ ಬರೀ ಅವರ ಕೊಡುಗೆನೇ ಇರೋದಿಲ್ಲ, ಅವರ ಪೋಷಕರು ಸದಾ ಮನೆಯಲ್ಲಿ ಅವರಿಗೆ ಒತ್ತನ್ನು ಕೊಟ್ಟಿರ್ತಾರೆ. ಅದೇ ಶಿಕ್ಷಕರ ವೃಂದದವರು ಸದಾ ಅವರಿಗೆ ಪ್ರೋತ್ಸಾಹ ನೀಡಿ ಶಾಲೆಯಲ್ಲಿ ಒಳ್ಳೆಯ ಪಾಠಗಳನ್ನು ಮಾಡಿ ಅವರನ್ನು ಮುಂದೆ ಬರೋದಕ್ಕೆ ಪ್ರಯತ್ನ ಪಟ್ಟಿರ್ತಾರೆ. ಅವರ ಈ ಸಾಧನೆ ಹಿಂದೆ ಇವರೆಲ್ಲರ ಶ್ರಮ ಇರುತ್ತೆ ಅನ್ನೋದನ್ನು ನಾವು ಯಾರೂ ಮರೆಯುವಾಗಿಲ್ಲ. ಈ ಸ್ಪರ್ಧೆಯಲ್ಲಿ ನಾನು ವಿದ್ಯಾರ್ಥಿಗಳಿಗೆ, ಈ ಸನ್ಮಾನಕ್ಕೆ ಅರ್ಹರಾದಂಥ ವಿದ್ಯಾರ್ಥಿಗಳಿಗೆ ಹೇಳೋದಂದರೆ, ಬರೀ ಅಂಕಗಳನ್ನು ತೆಗೆದುಕೊಂಡ್ರೆ ಅದು ಪ್ರತಿಭೆ ಆಗೋದಿಲ್ಲ ಅನ್ನೋದು ನನ್ನ ಭಾವನೆ. ಅಂಕಗಳು ಒಂದು ಮಟ್ಟಕ್ಕೆ ಬರ್ತೈತೆ, ಆದರೆ ನೀವು ವ್ಯಕ್ತಿತ್ವವನ್ನು ರೂಢಿಸ್ಕೊಳ್ಬೇಕಾಗುತ್ತೆ. ವಿದ್ಯಾಭ್ಯಾಸದ ಜೊತೆಗೆ ಉತ್ತಮ ಅಂಕಗಳನ್ನು ಪಡೆದು ರ್ಯಾಂಕ್ ಬರ್ತಿರೋ, ಡಿಸ್ಟಿಂಕ್ಷನ್ ಬರ್ತಿರೋ, ಅದರ ಜೊತೆಗೆ ಒಳ್ಳೆಯ ವ್ಯಕ್ತಿತ್ವವನ್ನು ರೂಢಿಸ್ಕೊಳ್ಬೇಕು. ಆವಾಗಲೇ ಸಮಾಜಕ್ಕೆ ಅದು ಒಳ್ಳೆಯದಾಗೋದು. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕಾರ್ಯನಿರತರಾಗ್ತೀರಿ ಅನ್ನೋದು ನನ್ನ ಅಭಿಪ್ರಾಯ. ಉನ್ನತ ಸ್ಥಾನಕ್ಕೆ ಉತ್ತಮ ಪ್ರಜೆ ಆಗೋದು ಭಾಳ ಮುಖ್ಯ. ಅದಕ್ಕೋಸ್ಕರನೇ ಇಂಥ ಸಂಸ್ಥೆಗಳು ವಿದ್ಯಾರ್ಥಿಗಳಿಗೆ ಉತ್ತೇಜನ ಕೊಟ್ಟು ಇಂಥ ಕಾರ್ಯಕ್ರಮಗಳನ್ನು ರೂಪಿಸೋದ್ರಿಂದ ಅವ್ರಿಗೂ ಒಂದು ತಿಳುವಳಿಕೆ ಬರುತ್ತೆ. ಮುಂದೆ ಅವರು ತಮ್ಮ ನಡವಳಿಕೆಗಳನ್ನು ಬದಲಾವಣೆ ಮಾಡಿಕೊಳ್ಳುವಂಥ ಅವಕಾಶಗಳು ಇರುತ್ತೆ. ಈಗ ವಿದ್ಯಾಭ್ಯಾಸದಲ್ಲಿ ಮುಂದುವರಿಯೋದ್ರ ಜೊತೆಗೆ ಉತ್ತಮ ಪ್ರಜೆ ಆಗಬೇಕು ಅಥವಾ ಏನೋ ಒಂದು ಕನಸನ್ನು ಕಾಣಬೇಕು. ವಿದ್ಯಾರ್ಥಿಗಳು ಯಾವತ್ತೂ ಕನಸು ಕಾಣ್ತಾರೆ. ಕನಸು ಅಂದರೆ ದೊಡ್ಡ ದೊಡ್ಡ ಕನಸುಗಳು. APJ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ, ಕನಸು ಕಾಣಬೇಕು, ದೊಡ್ಡ ದೊಡ್ಡ ಕನಸುಗಳನ್ನು ಕಾಣ್ರಿ, ಆದರೆ ರಾತ್ರಿ ಮಲಗಿರುವಂಥ ಬರೋ ಕನಸುಗಳಲ್ಲ. ನೀವು ನಿದ್ರೆ ಮಾಡದೇ ಇರುವಂಥ ಕನಸುಗಳನ್ನ ಕಾಣಬೇಕು. ಆ ಕನಸುಗಳು ನಿಮಗೆ ಬರೋ ಇರುವಂಥ ಕನಸುಗಳು ನೀವು ನಿದ್ರೆ ಮಾಡೋದಕ್ಕೆ ಅವಕಾಶ ಕೊಡಬಾರ್ದು. ಆ ಥರ ಕನಸುಗಳನ್ನ ಕಂಡ್ರೆ ನೀವು ಅಭಿವೃದ್ಧಿ ಆಗ್ತೀರಿ, ದೇಶಕ್ಕೂ ಒಳ್ಳೆಯದಾಗುತ್ತೆ, ನಿಮಗೆ ನಿಮ್ಮ ಗ್ರಾಮಕ್ಕೆ, ನಿಮ್ಮ ರಾಜ್ಯಕ್ಕೆ, ನಿಮ್ಮ ದೇಶಕ್ಕೆ ಒಳ್ಳೆಯ ಹೆಸರು ತರುವಂಥವ್ರಾಗ್ತೀರಿ ಅಂತ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ. ಆದರೆ ಈ ಶ್ರಮ ಪಡಬೇಕು ಅಂತ ಹೇಳಿದ್ರೆ ಕಷ್ಟಪಡಬೇಕು. ಅವರೆಲ್ಲ ನಿದ್ರೆ ಮಾಡಬಾರ್ದು ಅಂತ ಹೇಳಿದ್ರೆ ಯಾವಾಗಲೂ ನಿದ್ರೆನೇ ಮಾಡದೇ ಇರೋಂಥ ಮಾತನ್ನ ಮಾಡೋದು ಅಂತಲ್ಲ, ಕಷ್ಟಪಡಿ ಅನ್ನೋ ದೃಷ್ಟಿನಲ್ಲಿ ಅವ್ರು ಹೇಳ್ತಾರೆ. ಹಾಗೆಯೇ ಕಷ್ಟಪಡಬೇಕು ಅಂತ ಹೇಳಿದ್ರೆ ಅವ್ರು ಇನ್ನೂ ಒಂದು ಮಾತು ಹೇಳ್ತಾರೆ ಅಬ್ದುಲ್ ಕಲಾಂ ಅವರು,
ಸೂರ್ಯನಂತೆ ನೀವು ಪ್ರಕಾಶಮಾನವಾಗಬೇಕಾದ್ರೆ ಸೂರ್ಯ ಉರಿದಂಗೆ ಉರಿಬೇಕು ನೀವು ಅಂತ. ಅಂದರೆ ಅಷ್ಟು ಶ್ರಮ ಪಡಬೇಕು ಅನ್ನೋದು ಅವರ ಆಸೆ. ಆ ರೀತಿ ನಾವು ವಿದ್ಯಾರ್ಥಿಗಳು ಈ ನಿಟ್ಟಿನಲ್ಲಿ ಅಬ್ದುಲ್ ಕಲಾಂ ಅವರು ಹೇಳಿದಂಗೆ ನಡ್ಕೊಳ್ಳೋದೇ ಆದರೆ ಅವರ ಕನಸುಗಳು ಸಾಕಾರಗೊಳ್ಳುತ್ತವೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ಅಬ್ದುಲ್ ಕಲಾಂ ಅವ್ರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ, ರಾಷ್ಟ್ರಪತಿಗಳಾಗಿದ್ದವರು. ಆದರೆ ಅವರ ಬಾಲ್ಯದ ಜೀವನ ನೆನೆಸ್ಕೊಂಡ್ರೆ ನಿಮಗೆಲ್ಲರಿಗೂ ಆಗುತ್ತೆ. ಅವರು ರಾಮೇಶ್ವರಂನಲ್ಲಿ, ತಮಿಳುನಾಡಿನ ರಾಮೇಶ್ವರಂದಲ್ಲಿ ಒಂದು ಗುಡಿಸಲಲ್ಲಿ ಮೀನು ವ್ಯಾಪಾರ ಮಾಡೋಂಥವ್ರ ಮಗ ಆಗಿ ಬೆಳೆದಂಥವ್ರು. ಅವರು ದೇಶದ ರಾಷ್ಟ್ರಪತಿಗಳಾದರು, ದೇಶದಲ್ಲಿ ಒಳ್ಳೆ ದೊಡ್ಡ ಸೈಂಟಿಸ್ಟ್ ಆದರು. ಇಂಥ ಮಟ್ಟಕ್ಕೆ ಏರ್ಬೇಕಂದ್ರೆ ಅವರು ಹೇಳಿದ್ದು ಸೂರ್ಯನಂತೆ ಉರಿದ್ರು, ದೊಡ್ಡ ದೊಡ್ಡ ಕನಸುಗಳನ್ನ ಕಂಡರು, ಆ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರು, ಓದಿದ್ರು, ಮುಂದೆ ಬಂದರು. ಅದು ನಾವು ಭಾಷಣ ಕೇಳ್ತಾ ಕೇಳ್ತಾ ಸರ್ದು ಕೆಂಪಣ್ಣನವ್ರದ್ದು ತುಂಬ ರೋಮಾಂಚನ ಆಗೋಗ್ಬಿಡ್ತು ನನಗಂತೂ. ಒಬ್ಬ ಬಡ ವಿದ್ಯಾರ್ಥಿ ಯಾವ ಮಟ್ಟದಲ್ಲಿ ಸ್ಥಾನ ಪಡಿಬಹುದು ಅನ್ನೋದು ಎಷ್ಟು ನಾಜೂಕಾಗಿ ಅವ್ರು ಹೇಳಿದ್ರು. ಅದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಎಲ್ಲ ವಿದ್ಯಾರ್ಥಿಗಳು, ಅಲ್ಲಿ ನೀವು ಕೂತಿದ್ದೀರಾ ಪೋಷಕರು ಬಿಟ್ಟು ವಿದ್ಯಾರ್ಥಿಗಳು, ಇಲ್ಲಿ ಇನ್ನೊಂದು ಸ್ಟೇಜ್ ಡಯಾಸ್ ಮೇಲೆ ಗಣ್ಯರು ಕೂತಿದ್ದಾರೆ, ಅಲ್ಲಿಂದ ಇಲ್ಲಿರೋದು 4 ಹೆಜ್ಜೆ. 4 ಹೆಜ್ಜೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಟ್ ಟೇಕ್ಸ್ ಲಾಂಗೆಸ್ಟ್ ಟೈಮ್. ಈ ಶಾರ್ಟೆಸ್ಟ್ ಡಿಸ್ಟೆನ್ಸ್ನ ಲಾಂಗೆಸ್ಟ್ ಟೈಮ್ ಆಲ್ ದ ಹಾರ್ಡ್ ವರ್ಕ್, ಸ್ಟ್ರಗಲ್, ಎಜುಕೇಷನ್ ಇದ್ದರೆ ಅಲ್ಲಿಂದ ಇಲ್ಲಿವರೆಗೂ ಬರ್ಬೋದು. ಅದಕ್ಕೆ ತುಂಬ ಶ್ರಮ ಪಡಬೇಕು. ಅಲ್ಲಿಂದ ಇಲ್ಲಿರೋದು 4 ಹೆಜ್ಜೆ ಅಷ್ಟೇ. ಆದರೆ ಈ 4 ಹೆಜ್ಜೆನ 40 ವರ್ಷಗಳಾದರೂ ಸೇರೋಕ್ಕಾಗಲ್ಲ. ಇದನ್ನು ನೀವು ಪ್ರಯತ್ನ ಪಡಬೇಕು. ಅಲ್ಲಿಂದ ಇಲ್ಲಿ ಕೂತ್ಕೊಳ್ಳುವಂಥ ಪ್ರಯತ್ನ. ವಿದ್ಯಾರ್ಥಿಗಳಿಗೆ 5 ಲಕ್ಷಣ ಇರಬೇಕು ಅಂತ ನಾವು ಸಾಮಾನ್ಯವಾಗಿ ಪಾಠ ಮಾಡ್ತಾ ಇರಬೇಕಾದ್ರೆ ಇದನ್ನ ಹೇಳ್ತಾ ಇರ್ತೀವಿ. ವಿದ್ಯಾರ್ಥಿ ಪಂಚಲಕ್ಷಣಂ: ಕಾಕಚೇಷ್ಟ, ಬಕಧ್ಯಾನ, ಶ್ವಾನನಿದ್ರ, ಅಲ್ಪಹಾರಿ, ಗೃಹತ್ಯಾಗಿ, ವಿದ್ಯಾರ್ಥಿ ಪಂಚಲಕ್ಷಣಂ. ತಿಳ್ಕೊಳ್ಳಿ ಎಲ್ಲರೂ. ಕಾಕಚೇಷ್ಟ ಅಂದರೆ ನಾವೆಲ್ಲ ಕೇಳಿದ್ವಿ, ಚಿಕ್ಕ ಮಗುವಿಂದ ಕೇಳ್ತಾನೆ ಬಂದಿದ್ವಿ. ಕಾಗೆ ಹಾರೋಗಿ ನೀರು ಬಾಯಾರಿಕೆ ಆಗಿರುತ್ತೆ, ನೀರು ಕುಡಿಯೋಕೆ ಹೋಗುತ್ತೆ. ಒಂದು ಪಾಟಲ್ಲಿ ನೀರಿರುತ್ತೆ, ಕುಡಿಯೋಕ್ಕೆ ಪ್ರಯತ್ನ ಪಡುತ್ತೆ, ಆದರೆ ಅದರ ಕೊಕ್ಕು ರೀಚ್ ಆಗಲ್ಲ. ಏನು ಮಾಡುತ್ತೆ ಕಾಗೆ? ಇಟ್ ಈಸ್ ಮೋಸ್ಟ್ ಇಂಟೆಲಿಜೆಂಟ್ ಆ್ಯಂಡ್ ಆ್ಯಕ್ಟಿವ್. ಇಟ್ ಸ್ಟಡೀಸ್ ದ ಸರೌಂಡಿಂಗ್ನ ಸ್ಟಡಿ ಮಾಡುತ್ತೆ. ನೀವು ಅಷ್ಟೇ, ಯಾವುದಾನ ಒಂದು ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂದರೆ ರೆಫರೆನ್ಸ್ ತಗೋಬೇಕು. ಸರೌಂಡಿಂಗ್ ರೆಫರೆನ್ಸ್ ತಗೊಂಡು ನಾನು ಸರೌಂಡಿಂಗ್ ರೆಫರೆನ್ಸಿಂದ ಹೇಗೆ ನಾನು ಇದನ್ನು ಸಾಧಿಸಬಲ್ಲೆ ಅಂತ ಒಂದು ಕಾಗೆ ಹೇಳ್ಕೊಡುತ್ತೆ ನಮಗೆ. ಸುತ್ತಮುತ್ತಲು ಇರ್ತಕ್ಕಂಥ ಪೆಬಲ್ಸ್ ತಗೊಂಡು ಆಗ್ತಾನೇ ಇರುತ್ತೆ, ನೀರು ಮೇಲೆ ಬರುತ್ತೆ, ಕುಡಿದು ಬಾಯಾರಿಕೆ ತೀರಿಸ್ಕೊಳ್ಳುತ್ತೆ. ಅಂಥ ಒಂದು ವ್ಯಕ್ತಿತ್ವ ನಮ್ಮಲ್ಲಿ, ಕಾಗೆಗಿರ್ತಕ್ಕಂಥ ವ್ಯಕ್ತಿತ್ವ ನಮ್ಮಲ್ಲಿ ಇರಬೇಕು. ಬಕಧ್ಯಾನ ಮಾಡಬೇಕು. ಬಕಧ್ಯಾನ ಅಂತಂದರೆ ಕೊಕ್ಕರೆ ನೀರಲ್ಲಿ ಕೂತ್ಕೊಂಡು ಎಲ್ಲ ಮೀನುಗಳು ಓಡ್ತಾ ಇರ್ತವೆ, ಅದು ಧ್ಯಾನ ಮಾಡೋ ಥರನೇ ನಿಂತಿರ್ತವೆ. ಆದರೆ ಅದು ಧ್ಯಾನ ಮಾಡೋದಿಲ್ಲ, ಅದು ಪ್ರತಿಯೊಂದು ಮೀನನ್ನು ಅಬ್ಸರ್ವ್ ಮಾಡ್ತಾ ಇರುತ್ತೆ. ಅಂದರೆ ಒಬ್ಬ ವಿದ್ಯಾರ್ಥಿ ಟೀಚರ್ಸ್ ಪಾಠ ಮಾಡ್ತಾ ಇದ್ದಾಗ ಪ್ರತಿಯೊಂದು ಪದಗಳನ್ನು ಕೇಳ್ತಾನೆ ಇರಬೇಕು. ತನ್ನ ಜೀವನಕ್ಕೆ ತನ್ನ ಏಳಿಗೆಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನ ಲಬಕ್ ಅಂತ ಹಿಡಿಬೇಕು. ಬಕ ಥರ, ಕೊಕ್ಕರೆ ಥರ ಯಾವ ಮೀನು ತನ್ನ ಹತ್ರ ಬರುತ್ತೆ ಅದನ್ನ ಲಬಕ್ ಅಂತ ಹಾಕೊಂಡು ತಿಂದ್ಬಿಟ್ಟು ತಿರ್ಗಾ ಧ್ಯಾನ ಮಾಡ್ತಾನೆ ಇರುತ್ತೆ. ಆ ಥರ ಒಂದು ವಿಶಿಷ್ಟತೆ ವಿದ್ಯಾರ್ಥಿಗಳು ಇರಬೇಕು. ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಹೊಟ್ಟೆ ತುಂಬಿಸ್ಕೋಬಾರ್ದು, ಹೊಟ್ಟೆ ಹಸುವಿಂದಲೇ ಇರಬೇಕು. ಏನು ಹಸಿವು ಬೇಕು? ಜ್ಞಾನದ ಹಸಿವು ಇರಬೇಕು. ಜ್ಞಾನದ ಹಸಿವು, ನನಗೆ ಅಚೀವ್ಮೆಂಟ್, ನಾನು ಆ ಸ್ಟೇಜ್ನ ರೀಚ್ ಆಗಬೇಕು ಅನ್ನೋ ಒಂದು ಹಸಿವು ಇರಬೇಕು. ಆ ಒಂದು ಹಸಿವಿದ್ದರೆ ಖಂಡಿತವಾಗೂ ಸಾಧ್ಯ ಆಗೇ ಆಗುತ್ತೆ. ನಮಗೆ ಹಸಿವೇ ಇಲ್ಲದ್ರೆ ಎಲ್ಲನೂ. ನಮ್ಮ ಪೋಷಕರು ಬರ್ತಾರೆ ನಮ್ಮ ಸ್ಕೂಲ್ಗೆ, ಸುಮಾರು 2,000 ಜನ ಇದ್ದಾರೆ ಒಂದು ಬ್ರಾಂಚಲ್ಲಿ, ಎಲ್ಲ ಬ್ರಾಂಚು ಸೇರಿಸಿ 4,000 ಜನ ಇದ್ದಾರೆ. ಪೋಷಕರು ಬರ್ತಾರೆ, ಸರ್ ನಾನು ಕೇಳಿದ್ದೆಲ್ಲ ಕೊಡ್ತಾ ಇದ್ದೀನಿ ಸರ್, ಇವನು ಓದ್ತಾ ಇಲ್ಲ. ಕೇಳಿದ್ದೆಲ್ಲ ಕೊಟ್ಟರೆ ಅವ್ನಿಗೆ ಅವಶ್ಯಕತೆ ಏನಿದೆ? ವಿದ್ಯಾರ್ಥಿಗಳು ಕೇಳೋದು ಒಂದೂ ಕೊಡಬಾರ್ದು. ನೀವೇನು ಮಾಡಬೇಕು ಅಂತಂದರೆ ಅವರಿಗೆ ಒಂದು ಅವಶ್ಯಕತೆ ಕೊಡಿ. ನೀನು ಇದು ಸಾಧನೆ ಮಾಡಿದ್ರೆ ನಿಮ್ಗೆ ಇದು ಸಿಗುತ್ತೆ, ಸಾಧನೆ ಇಲ್ಲದ್ರೆ ಯಾವುದು ಸಿಗೋದೇ ಇಲ್ಲ ಅಂತ. ಇನ್ನೊಂದು ವಿಷಯ ಅಂದರೆ ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. 18 ವರ್ಷದ ರನ್ನ ಏನೂ ಓದಿದ್ರ 18 ವರ್ಷದಲ್ಲಿ ಓದಿ ತುಂಬ ಮಹಾನ್ ಕವಿ ಆಗಿದೆ. ಆತ್ಮೀಯ ಹೇಳಿದ್ರು ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆದರೆ ಸಾಧನೆ ಮಾಡುವಂಥ ಶಕ್ತಿ ಇರಬೇಕಷ್ಟೇ, ಸಾಧನೆ ಮಾಡುವಂಥ ಅವಶ್ಯಕತೆ ಇರಬೇಕು. ಅವಶ್ಯಕತೆ ಇದ್ದರೆ ಸಾಧನೆ ಸಾಧ್ಯ ಆಗುತ್ತೆ.
ಹಾಗಾಗಿ ಅಲ್ಪಾಹಾರಿ ಹಾಗೂ ಗೃಹತ್ಯಾಗಿ ಅಂದ್ರೆ ಏನು, ಮನೆ ಬಿಟ್ಟು ಹೋಗುವಂತಲ್ಲ. ಮನೆಯಲ್ಲಿ ಏನೇ ವ್ಯವಹಾರ ಮಾಡ್ತಾ ಇದ್ರು ಅದು ವಿದ್ಯಾರ್ಥಿಗಳ ಕಿವಿಗೆ ಬೀಳಬಾರದು. ತಂದೆ ತಾಯಿಗಳು ಇದನ್ನ ಎಚ್ಚರಿಕೆಯಿಂದ ನೋಡ್ಕೋಬೇಕು. ವಿದ್ಯಾರ್ಥಿಗಳು ಇದನ್ನ ಗಮನ ಕೊಡಬಾರ್ದು. ಏನೇ ಬಡತನ ಇರಲಿ, ಏನೇ ಕಷ್ಟ ಇರಲಿ, ವಿದ್ಯಾರ್ಥಿಗಳ ವಿದ್ಯೆ ಕಲಿಯೋ ವಿದ್ಯಾರ್ಥಿಗಳ ಮಟ್ಟಕ್ಕೆ ಇದು ಹೋಗಬಾರ್ದು. ಅವ್ರ ತಲೆಗೆ ಅದು ಹೋಗ್ಬಿಟ್ರೆ ವಿದ್ಯೆ ಹೋಗೋದಿಲ್ಲ, ಕಲಿಯೋದಿಲ್ಲ ಅವರು. ಆಮೇಲೆ ಗೃಹತ್ಯಾಗಿ ಅಂದರೆ ಇನ್ನೊಂದೇನು ಅಂದರೆ ಮನೆ ಬಿಟ್ಟು ಹಾಸ್ಟೆಲ್ ಸೇವೆ ಮಾಡಬೇಕಾಗುತ್ತೆ. ಹಾಸ್ಟೆಲಲ್ಲಿ ಇರಬೇಕಾದಂಥ ಪರಿಸ್ಥಿತಿ ಬಂದಾಗ ಮನೆ ಬಗ್ಗೆ, ತಂದೆ ತಾಯಿ ಬಗ್ಗೆ ಯಾವುದ್ರ ಬಗ್ಗೆ ಯೋಚನೆ ಮಾಡದೆ ಅಲ್ಲಿ ಇದ್ದು ವಿದ್ಯೆ ಕಲಿಬೇಕು. ಈ ಒಂದು 5 ಲಕ್ಷಣಗಳು ಯಾರಲ್ಲಿರುತ್ತೋ ಅವನು ಸಾಧನೆ ಮಾಡೇ ಮಾಡ್ತಾನೆ. ಈ 5 ಲಕ್ಷಣ ಹೇಳ್ತೀರಾ? ನೀವೆಲ್ಲ ಯಾಕೆ ಬಂದಿದ್ರ ಇಲ್ಲಿ? ಎಲ್ಲ ವಿದ್ಯಾರ್ಥಿಗಳು ಯಾಕೆ ಬಂದ್ರ? 16,000 ಜನ ವಿದ್ಯಾರ್ಥಿಗಳಲ್ಲಿ ಕೇವಲ ಬೆರಳಿಕೆಯಷ್ಟು 100-150 ಜನ ಮಾತ್ರ ಬಂದಿದ್ದಾರೆ. ಯಾಕೆ ಬಂದಿದ್ರ? ನಿಮ್ಮಲ್ಲಿ ಅವರಲ್ಲಿ ಏನೋ ಇಲ್ದಿರೋದು ಒಂದು ಇದೆ. ಏನದು? ಇಂಟೆಲಿಜೆನ್ಸ್ ಅಂತ ಅಲ್ಲ, ನಿಮ್ಮಲ್ಲಿ ಆ ಶ್ರಮ ಪಡುವಂಥ ಒಂದು ಶಕ್ತಿ ಇದೆ. ಆ ಶ್ರಮ ಪಡುವಂಥ ಶಕ್ತಿನ ಲೈಫ್ ಲಾಂಗು ನೀವು ಅಳವಡಿಸ್ಕೊಂಡ್ರೆ ಖಂಡಿತವಾಗೂ ನೀವು ಮೇಲ್ ಬರೋಕ್ಕೆ ಸಾಧ್ಯ. ಇದಕ್ಕೆ 3 ವೆರಿ ಇಂಪಾರ್ಟೆಂಟ್: ಮಾತೃಮಾನ್, ಪಿತೃಮಾನ್, ಆಚಾರ್ಯವಾನ್ ಪುರುಷೋ ವೇದ. ಮಾತೃಮಾನ್ ತಾಯಿ ಆದವಳು ಏನಾದರೂ ಒಂದು ಕೆಲಸ ಮಾಡಲೇಬೇಕಾಗುತ್ತೆ. ಮಕ್ಕಳ ಉನ್ನತಿಗೆ ಏನು ಮಾಡಬಹುದು? ಮಕ್ಕಳಿಗೆ ನೀತಿ ಕಥೆಗಳು, ದೊಡ್ಡ ವ್ಯಕ್ತಿಯ ಕಥೆಗಳು ಹೇಳಿದ್ರೆ ಮಕ್ಕಳು ತಿಳ್ಕೊಳ್ತಾರೆ. ಅದು ಬಿಟ್ಟು ಬೇರೆ ಥರ ಏನೇನೋ ಮಾತಾಡ್ಕೊಂಡು ಟಿವಿ ನೋಡಿಸ್ಕೊಂಡು ಅದೆಲ್ಲ ಇದ್ರೆ ಏನು ಸಾಧ್ಯ ಆಗಲ್ಲ. ಮಕ್ಕಳಿಗೆ ನೀವು ಕುಂಡಿಸ್ಕೊಂಡು ದೊಡ್ಡ ವ್ಯಕ್ತಿಯ ಕಥೆಗಳನ್ನು ಹೇಳಬೇಕು. ನೀವು ಹೇಳುವಂಥ ಕಥೆಗಳನ್ನ ಮಕ್ಕಳು ಕೇಳ್ತಾರೆ. ಅದು ಮೊದಲನೇ ವಿದ್ಯೆ. ಅಲ್ಲಿ ವಿದ್ಯೆ ಸ್ಟಾರ್ಟ್ ಆಗೋದು. ಡೈರೆಕ್ಟಾಗಿ ಸ್ಕೂಲಲ್ಲಿ ಸ್ಟಾರ್ಟ್ ಆಗುತ್ತೆ ಅನ್ನೋದು ಸುಳ್ಳು. ಹುಟ್ಟುತ್ತಲೇ ಮಗುಗೆ ವಿದ್ಯೆ ಸ್ಟಾರ್ಟ್ ಆಗುತ್ತೆ. ನೀವು ಹೇಗೆ ನಡ್ಕೊಳ್ತೀರಾ ಹಾಗೆ ಮಕ್ಕಳು ನಡ್ಕೊಳ್ತವೆ. ನಾವು LKG UKG ಮಕ್ಕಳನ್ನ ನೋಡ್ತಾ ಇರ್ತೀವಿ. ಅವರ ಬಿಹೇವಿಯರ್ ಹೇಗಿರುತ್ತೆ ಅಂತಂದ್ರೆ ಅದರಿಂದ ನಮಗೆ ಗೊತ್ತಾಗುತ್ತೆ ತಂದೆ ತಾಯಿ ಹೇಗಿದ್ದಾರೆ ಅಂತ. ತಂದೆ ತಾಯಿನ ನಾವು ನೋಡಲ್ಲ, ಮಕ್ಕಳ ಬಿಹೇವಿಯರ್ನೇ ಗೊತ್ತಾಗುತ್ತೆ. ತಂದೆ ತಾಯಿ ಮನೆಯಲ್ಲಿ ಹೇಗೆ ನಡ್ಕೊಳ್ತಾರೆ ಅಂತ. ನೀವು ಹೇಗೆ ನಡ್ಕೊಳ್ತೀರಾ ಅನ್ನೋದು ಒಂದು ವಿದ್ಯೆ. ನೀವು ಮಕ್ಕಳಿಗೆ ವಿದ್ಯೆ ಕಲಿಸ್ಬೇಕು. ಅದು ತಾಯಿಯಾದವಳು ಮೊದಲು ಕಲಿಸ್ಬೇಕು. ತಂದೆ ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿಕೊಂಡು ಮಕ್ಕಳಿಗೆ ವಿದ್ಯೆ. ಎಲ್ಲರೂ ಶ್ರೀಮಂತರಿಲ್ಲ, 90% ಬಡವರೇ ಬರೋದು. 90% ಬಡವರೇ ಬರೋದು. ಆ ಬಡತನ ಅನ್ನೋದು ಮಕ್ಕಳಿಗೆ ಹೇಳಬೇಕು. ದೊಡ್ಡ ವ್ಯಕ್ತಿಯ ಕಥೆಗಳು ಹೇಳಬೇಕು. ತಾಯಿಯಿಂದ ಸ್ಟಾರ್ಟ್ ಆಗಬೇಕು ಈ ಥರ ನೀತಿ ಪಾಠಗಳು. ಮೊದಲನೇದಾಗಿ ಪಿತೃಮಾನ್, ತಂದೆ ಆದವನು ಕೂಡ ತಾನು ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡ್ಕೊಂಡು ಬರ್ತಾ ಇದ್ದೀನಿ, ಸಮಾಜ ಹೇಗಿದೆ, ಯಾವ ರೀತಿ ನಾವು ಬೆಳಿಬೇಕು ಅಂತ ಮಕ್ಕಳಿಗೆ ಕೂತ್ಕೊಂಡು ಕನಿಷ್ಠ ಅರ್ಧ ಗಂಟೆ ಪಾಠ ಮಾಡಬೇಕು. ನಂತರ ಬರ್ತಾನೆ ಆಚಾರ್ಯವಾನ್. ಇದೆರಡು ಸ್ವಚ್ಛ ಆಗಿದ್ರೆ ಮೂರನೇದು ಅತಿ ಸುಲಭ. ಯಾಕೆಂದ್ರೆ ಮಕ್ಕಳಿಗೆ ಡೈವರ್ಷನೇ ಇಲ್ಲ. ಮಕ್ಕಳಿಗೆ ಡೈವರ್ಷನ್ ಇಲ್ದಿರೋದ್ರಿಂದ ಆಚಾರ್ಯ ಗುರು ಏನೇ ಹೇಳಿದ್ರು ಕೂಡ ತಿಳ್ಕೊಂಡ್ಬಿಡ್ತಾರೆ. ಇದು ತುಂಬಾ ಇಂಪಾರ್ಟೆಂಟ್. ಮಾತೃಮಾನ್, ಪಿತೃಮಾನ್, ಆಚಾರ್ಯವಾನ್ ಪುರುಷೋ ವೇದ ಅಂತ. ಈ 3 ವ್ಯಕ್ತಿಗಳ ಅಡಿಯಲ್ಲಿ ಶಿಕ್ಷಣ ಪಡೆದವನು ಉನ್ನತವಾದ ವ್ಯಕ್ತಿ ಹಾಗೇ ಆಗ್ತಾನೆ. ಅತ್ತಿಬೆಲೆಯಲ್ಲಿ ದಂತ ವೈದ್ಯರಾಗಿ ಒಂದು 26 ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನಾನು ಒಂದು ಬಳ್ಳೂರಂತ ಒಂದು ಸಣ್ಣ ಹಳ್ಳಿಯಿಂದ ಬಂದು ಬೆಂಗಳೂರಲ್ಲಿ ಹೋಗಿ ಪ್ರಾಕ್ಟೀಸ್ BDS ಮಾಡಿ ಮತ್ತೆ ನಾನು ಸ್ವಂತ ನಮ್ಮ ಹಳ್ಳಿಗೆ ಬಂದು ನಮ್ಮ ಹಳ್ಳಿ ಜನ ಸೇವೆ ಮಾಡಬೇಕು ಅಂತ ಬಂದು ಅಲ್ಲೇ ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಐ ಫೇಸ್ಡ್ ಎ ಲಾಟ್ ಆಫ್ ಚಾಲೆಂಜಸ್ ದೇರ್. ನಮ್ಮ ಹಳ್ಳಿ ಜನಕ್ಕೆ ಡೆಂಟಲ್ ಟ್ರೀಟ್ಮೆಂಟ್ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ಬಂದು ಅಲ್ಲಿ ತೆಗೆಸ್ಕೊಂಡು ಹೋಗಬೇಕು ಅಷ್ಟೇ, ಬೇರೆ ಟ್ರೀಟ್ಮೆಂಟ್ ಬಗ್ಗೆ ಏನು ಗೊತ್ತಿಲ್ಲ. ಬಟ್ ಐ ಶೋಡ್ ದೆಮ್ ಹೌ ಟು ಸೇವ್ ದ ನ್ಯಾಚುರಲ್ ಟೀತ್. ಆ ಥರ ಪ್ರಾಕ್ಟೀಸ್ ಮಾಡಿ 26 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಹಾಗೆ ಈಗ ನಮ್ಮ ಜನರಲ್ ಆದ ಕೆಂಪಣ್ಣನವರು ಕೆಲವು ಹಿತವಚನಗಳೆಲ್ಲ ಹೇಳಿದ್ರು. ಅವ್ರು ಯಾವ ಥರ ಬೆಳೆದು ಬಂದರು ಮತ್ತು ಮಕ್ಕಳು ಯಾವ ಥರ ಬೆಳಿಬೇಕು. ಆ್ಯಂಡ್ ಹಿ ಹ್ಯಾಸ್ ಗಿವನ್ ಎ ಗುಡ್ ಅಡ್ವೈಸ್ ಟು ಆಲ್ ದ ಚಿಲ್ಡ್ರನ್ ಆ್ಯಸ್ ವೆಲ್ ಆಸ್ ನಮ್ಮ ರಾಜಗೋಪಾಲ್ ಸರ್ ಅದೇ ಥರ ಹೇಳಿದ್ರು. ಅವ್ರು 5 ಹಿತವಚನ ಹೇಳಿದರು. ಆ 5 ಹಿತವಚನ ಕರೆಕ್ಟಾಗಿ ಎಲ್ಲ ಮಕ್ಕಳು ಫಾಲೋ ಮಾಡಿದ್ರೆ ಅವ್ರು ಹೇಳ್ದಂಗೆ ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ 4 ಹೆಜ್ಜೆ 40 ವರ್ಷ ಕಷ್ಟಪಟ್ಟಿದ್ವಿ. ನಿಮಗೆ 25 ವರ್ಷ ಸಾಕು, ನೀವು ಕರೆಕ್ಟಾಗಿ ಎಲ್ಲ ಮುಗಿಸ್ಕೊಂಡು ಬಂದರೆ ನೀವು ಇಲ್ಲಿ ಆಸನದಲ್ಲಿ ಕುತ್ಕೊಳ್ಬೋದು ಅಂತ ಅವ್ರು ಹೇಳ್ತಾರೆ ನನಗೆ. ಆ್ಯಂಡ್ ನಾನು ನಿಮ್ಮ
ಇದೇ ಜಾಗದಲ್ಲಿ ಈ ಥರ ಕೂತ್ಕೊಂಡು ಸುಮಾರು ಆಸನ ಈ ಥರ ಇದರಲ್ಲಿ ಕೂತ್ಕೊಂಡು ನಾನು ಕೇಳಿದ್ದೀನಿ. ಆದರೆ ಈಗ ಇಲ್ಲಿ ಕೂತ್ಕೊಂಡಾಗ ಅವ್ರು ಹೇಳಿದ್ದು ನನಗೆ ನಾನು ಶಾಲೆಯಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ದಿದ್ದೆಲ್ಲ ನನಗೆ ಅನಿವಾರ್ಯ ಆಗ್ತಾ ಇತ್ತು. ಸೊ ಐ ಡೋಂಟ್ ವಾಂಟ್ ಟು ವೇಸ್ಟ್ ಯುವರ್ ಟೈಮ್. ಮಕ್ಕಳೆಲ್ಲ ಕಾಯ್ತಾ ಇದ್ದಾರೆ. ಸೊ ಈಗ ಸರ್ ರಾಜಗೋಪಾಲ್ ಸಾರು ಮತ್ತು ಕೆಂಪಣ್ಣ ಸರ್ ಎಲ್ಲ ಹೇಳಿದ್ದಾರೆ. ಮತ್ತು ನಾನು ಹೇಳಿದ ನಿಮ್ಮ ಟೈಮ್ನ ವೇಸ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಥ್ಯಾಂಕ್ ಯು. ಸ್ಥಳೀಯ ಹಿತರಕ್ಷಣಾ ವೇದಿಕೆ ಮತ್ತು ರೋಟ್ರಿ ಸೌತ್ ಬೆಂಗಳೂರು ಸರ್ಕಲ್ ಕಡೆಯಿಂದ ಇದು ತುಂಬ ಅತ್ಯುತ್ತಮ ಕಾರ್ಯಕ್ರಮ. ನಾನು ನಿಮ್ಮ ಇದಕ್ಕೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲೇ ಓದಿದ್ದು, ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು. ನಿಮಗೆ ಎಲ್ಲ ತಿಳ್ಕೊಂಡಿರೋಂಗೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಈಗಿನ ಕಾಲದಲ್ಲಿ ಕೆಲವ್ರಿಗೆ ಅಭಿಪ್ರಾಯ ಇದೆ, ಏನು ಶಿಕ್ಷಣ ಸರಿಯಾಗಿರಲ್ಲ, ಇಲ್ಲ ಗೌರ್ಮೆಂಟ್ ಸ್ಕೂಲವರು ಒಳ್ಳೆ ಉದ್ಯೋಗ ಸಿಗಲ್ಲ, ಒಳ್ಳೆ ಒಳ್ಳೆ ಆಪರ್ಚುನಿಟೀಸ್ ಇರಲ್ಲ ಅಂತೇಳಿ. ಬಟ್ ನನಗೆ ಗೊತ್ತಿದ್ದಂಗೆ ನೀವು ಹಿಸ್ಟ್ರಿ ಎಲ್ಲಾದರೂ ತೆಗೆದು ನೋಡಿ, ಈ ಬಡತನದಿಂದ ಬಂದಿರೋರು, ಈ ಸರ್ಕಾರಿ ಶಾಲೆಗಳಲ್ಲಿ ಓದಿರೋರೇ ಉನ್ನತ ಮಟ್ಟದ ಹುದ್ದೆಗಳನ್ನು ಅಲಂಕರಿಸಿರೋರು. ಈ ಏನು ಪ್ರೈವೇಟ್ ಅಂತೀವಿ ಅವ್ರನ್ನ ಕೀಳಾಗೋದು ಬೇಡ, ಬಟ್ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸು ಶೈನ್ ಆಗಿರೋದು ಸರ್ಕಾರಿ ಶಾಲೆಗಳಿಂದ ಓದಿರೋರೆ. ಅವರಿಗೆ ಗೊತ್ತು ಎಜುಕೇಷನ್ ವ್ಯಾಲ್ಯೂ ಏನಂತೇಳಿ ಗೊತ್ತು, ಕಷ್ಟಪಡೋದು ಏನಂತ ಗೊತ್ತು. ಬಟ್ ಅದೇ ಥರನೇ ನಿಮ್ಮನ್ನು ನೀವು ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು, ನಾವು ಯಾವುದೇ ಇದರಿಂದ ಇಂಗ್ಲೀಷ್ ಮೀಡಿಯಂ ಸ್ಕೂಲು ಇಲ್ಲ ಪ್ರೈವೇಟ್ ಸ್ಕೂಲ್ಸು ಇಂಟರ್ನ್ಯಾಷನಲ್ ಸ್ಕೂಲ್ಸ್ಗಿಂತ ಕಡಿಮೆ ಅಂತ ಯಾವತ್ತೂ ಭಾವಿಸ್ಬೇಡಿ. ಯಾಕಂದರೆ ಇದು ಏನಿದೆ, ಭಾಳಷ್ಟು ಜನ ಈಗಿನ ನಮ್ಮ ಸೀನಿಯರ್ಸು, ನಾವು ಭಾಳಷ್ಟು ಜನ ವೈದ್ಯರು, ಇಂಜಿನಿಯರ್ಸು, ಏನು ಇಸ್ರೋದಲ್ಲಿ ಏನೇನು ಸೈಂಟಿಸ್ಟ್ ಇದ್ದಾರಲ್ಲ, ಮ್ಯಾಕ್ಸಿಮಮ್ ಎಲ್ಲ ಕನ್ನಡ ಸ್ಕೂಲಲ್ಲಿ ಓದೋರವ್ರೆ. ಸೊ ಇದು ಗೌರ್ಮೆಂಟ್ ಸ್ಕೂಲ್ಸಲ್ಲಿ ಓದಿರೋರು. ಸೊ ಹಾಗಾಗಿ ಈಗ ನಮ್ಮ ವೇದಿಕೆಯ ಮೇಲೆ ಉಪಸ್ಥಿತರಿದ್ದ ಈ ಅಡ್ವೊಕೇಟ್ ಜನರಲ್ ಅವರು ಮತ್ತು ರಾಜಗೋಪಾಲ್ರವರು ಮತ್ತು ನಮ್ಮ ಫ್ರೆಂಡ್ ಲೋಕೇಶ್ ಅವರು ಹೇಳಿದಾಗೆ ಎಲ್ಲ ಡೀಟೇಲ್ ಆಗಿ ಹೇಳಿದ್ದಾರೆ. ನಾನು ಮತ್ತೆ ಅದ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ. ಬಟ್ ಒಂದು ಈಗಿನ ಯುವ ಜನತೆಗೆ ನಾನೇನು ಹೇಳೋದಂದರೆ, ಮಕ್ಕಳಿಗೆ ಆದಷ್ಟು ಈಗಿನ ಕಾಲದಲ್ಲಿ ನಾನು ಪ್ರಾಕ್ಟೀಸ್ 20 ವರ್ಷದಿಂದ ಶುರು ಮಾಡಿದಾಗ ಹೃದಯ ರೋಗ 60 ವರ್ಷ 65 ವರ್ಷದವ್ರ ಮೇಲೆ ಬರ್ತಾಯಿತ್ತು. ಈಗ ಟ್ರೆಂಡ್ ಏನಾಗಿದೆ ಅಂದರೆ, ಆಗ ಮಕ್ಕಳು ತಂದೆ ತಾಯಿನ ಚೆಕಪ್ ಮಾಡೋಕೆ ಕರ್ಕೊಂಬರ್ತಾಯಿದ್ರು. ಈಗ ಹೇಗೆ ಆಗಿದೆ ಅಂದರೆ, ತಂದೆ ತಾಯಿಗಳು ಮಕ್ಕಳನ್ನ ಕರ್ಕೊಂಬರ್ತಾ ಇದ್ದಾರೆ ಹೃದಯ ರೋಗ ತಪಾಸಣೆಗೆ. 30-25 ವರ್ಷ ಈ ವಯಸ್ಸಿನವರೆಲ್ಲನೂ ಹೃದಯ ರೋಗಕ್ಕೆ ತುತ್ತಾಗ್ತಾ ಇದ್ದಾರೆ. ಹಾರ್ಟ್ ಅಟ್ಯಾಕ್ ಏನಂತೀವಿ, ಈ ಏನಿದೆ ಅತಿಯಾದ ಮೊಬೈಲ್ ಯೂಸು, ಈ ಜಂಕ್ ಫುಡ್ಸ್ ಏನಂತೀವಿ, ಹೊರಗಡೆ ಊಟ, ಅದು ಎಕ್ಸಸೈಸ್ ಮಾಡದೇ ಇರೋದು, ಇವೆಲ್ಲ ಮೇಜರು ಈ ಹೃದಯ ರೋಗಗಳೆಲ್ಲ ಅರ್ಲಿ ಏಜಲ್ಲಿ ಸ್ಟಾರ್ಟ್ ಆಗೋದಕ್ಕೆ ತುಂಬ ಮುಖ್ಯವಾದ ಅಂಶಗಳು. ಮತ್ತು ದುರಭ್ಯಾಸಗಳು, ಇವನ್ನ ಆದಷ್ಟು ಎಲ್ಲ ಬದಿಗಿಟ್ಟು, ನೀವು ಏನು ಮಕ್ಕಳಿದ್ದೀರಿ ಈಗಿಂದನೇ ಒಳ್ಳೆಯ ಅಭ್ಯಾಸಗಳನ್ನು ರೂಢಿಸಿ ಫಿಸಿಕಲಿ ಆ್ಯಕ್ಟಿವ್ ಆಗಿದ್ದು, ಆದಷ್ಟು ಜಂಕ್ ಫುಡ್ಸಿಂದ ಹೊರಗಡೆ ಇದ್ದರೆ ಈ ಆರೋಗ್ಯ ಎಲ್ಲ ರೀತಿಯ ಆರೋಗ್ಯಕ್ಕೂ ಮುಖ್ಯವಾಗಿ ಹೃದಯ ರೋಗ ತಡೆಗಟ್ಟೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇದೊಂದು 2 ಮಾತನ್ನು ಹೇಳಿ, ಆರೋಗ್ಯವೇ ಭಾಗ್ಯ ಏನಂತೀವಿ ಅದರ ಬಗ್ಗೆ ತುಂಬ ಗಮನ ಕೊಡಿ. ಆ್ಯಂಡ್ ಈ ಸ್ಥಳೀಯ ಹಿತರಕ್ಷಣಾ ವೇದಿಕೆ ಮತ್ತು ರೋಟ್ರಿ ಸೌತ್ ಪೆರೇಡ್ ಅವರು ಆಹ್ವಾನಿಸಿದ್ದಕ್ಕೆ ಈ ಕಾರ್ಯಕ್ರಮಕ್ಕೆ ತುಂಬ ಖುಷಿ ಆಯಿತು. ಧನ್ಯವಾದಗಳು. ಜೈ ಹಿಂದ್. ಒಂದು ವಿಡಿಯೋ ಮಾಡಿದ್ದೆ. ನಾವು ನಮ್ಮ ಕಂಫರ್ಟ್ ಝೋನಲ್ಲಿ ಕೂತ್ಕೊಂಡು ಈ ವ್ಯವಸ್ಥೆಯಲ್ಲಿ ಬದಲಾವಣೆ ಬರಬೇಕು ಅಂತಂದ್ರೆ ಬದಲಾವಣೆ ಆಗಲ್ಲ. ಇವತ್ತು ತಾನು ಕೂಡ ಒಬ್ಬ ರಾಜಕಾರಣಿ, ಹಾಗೇನೆ ಒಂದು ಯಶಸ್ವಿ ಸಂಸ್ಥೆ ಕಟ್ಟಿದೆ, ಇನ್ಸೈಟ್ಸ್ IAS ಅಂತ.
ನೀವು ಚಾಟ್ GPT ಮತ್ತು ಜೆಮಿನಿ ಏನಿವತ್ತು ಆ್ಯಪಲ್ಲಿ ಟಾಪ್ 5 IAS ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸ್ ಇನ್ ಇಂಡಿಯಾ, ಭಾರತ ದೇಶದಲ್ಲಿ ಟಾಪ್ 5 IAS ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸ್ ಯಾವುದು ಅಂತ ಕೇಳಿದ್ರೆ ನಂಬರ್ 3 ಅಥವಾ 4ನೇ ಸ್ಥಾನದಲ್ಲಿ ಇನ್ಸೈಟ್ಸ್ IAS ಹೆಸರು ಖಂಡಿತ ಬಂದೇ ಬರ್ತದೆ. ಈಗಲೂ ಕೂಡ ನೀವು ಟೆಸ್ಟ್ ಮಾಡಬಹುದು. ಇದೆಲ್ಲ ಸಾಧ್ಯ ಆಗಿದ್ದು ನಾನು ಒಂದಾನೊಂದು ಕಾಲದಲ್ಲಿ ದನದ ಮನೆಯಲ್ಲಿ ವಾಸ ಇದ್ವಿ 15 ವರ್ಷ ನಮ್ಮ ದಾವಣಗೆರೆ ಹತ್ರ ಒಂದು ಹಳ್ಳಿನಲ್ಲಿ. 5ನೇ ಕ್ಲಾಸಲ್ಲಿ ನವೋದಯ ಎಕ್ಸಾಮ್ ಪಾಸ್ ಆಗಿ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಒಳ್ಳೆ ಶಿಕ್ಷಣ ಸಿಕ್ಕು. ಆಮೇಲೆ ಅಲ್ಲಿ ನಮ್ಮ ಸಾಹಿತ್ಯದ ಪರಿಚಯ ಆಗಿ ಬುಕ್ಸ್ ಎಲ್ಲ ಓದ್ತಾ ಬುಕ್ಸ್ ಸಂಘ ಮಾಡಿ ನಾವು ಉದ್ಧಾರ ಆಗಿದ್ದು ಜೀವನದಲ್ಲಿ. ಇವತ್ತು ಬೆಂಗಳೂರಿಗೆ ಬರೀ ಕೈಯಲ್ಲಿ ಬಂದಿದೆ 2014ರಲ್ಲಿ. ಒಂದು ಇನ್ಸೈಟ್ಸ್ IAS ಸಂಸ್ಥೆನ 40 ವಿದ್ಯಾರ್ಥಿಗಳಿಂದ ಸ್ಥಾಪನೆ ಮಾಡಿದ್ದು. ಬೆಂಗಳೂರು ಅಂತಂದ್ರೆ IASಗೂ ಅದಕ್ಕೂ ಸಂಬಂಧ ಇರಲಿಲ್ಲ ಒಂದು ಕಾಲದಲ್ಲಿ. IAS ಮಾಡೋದಕ್ಕೆ ಡೆಲ್ಲಿಗೆ ಹೋಗ್ಬೇಕಾಗಿತ್ತು. ಇವತ್ತು ಡೆಲ್ಲಿ ಮತ್ತು ಬೆಂಗಳೂರು ಇವೆರಡು ಮೇಜರ್ ಹಬ್ ಆಫ್ UPSC ಪ್ರಿಪರೇಷನ್ ಅಂತ ಹೆಸರಾಗಿದ್ದಾವೆ. ಬೆಂಗಳೂರು IAS ಹಬ್ ಆಗೋದಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ ಇನ್ಸೈಟ್ಸ್ IAS. ಈಗ ಅದನ್ನ ನಾವೇನೊಂದು ಸ್ಥಾಪನೆ ಮಾಡಿದ್ವಿ. ಇವತ್ತು ಅತ್ಯಂತ ಬಡವರು ಕೂಡ ಕರ್ನಾಟಕದಲ್ಲಿರುವಂಥವ್ರು IAS ಪರೀಕ್ಷೆನ ಪ್ರಯತ್ನ ಮಾಡಿ IAS ಆಗ್ಬೋದು. IAS ಆಗ್ತಾ ಇದ್ರೆ ನೀವು UPSCಗೆ ಪ್ರಿಪೇರ್ ಆದ್ರೆ UPSC ಲೆವೆಲ್ ಪ್ರಿಪೇರ್ ಆದ್ರೆ ನಿಮ್ಗೆ ಅಟ್ಲೀಸ್ಟ್ KAS ಆದ್ರೂ ಆಗ್ಬೋದು. ನಾನು ಅಷ್ಟೇ IAS ತಯಾರು ಮಾಡಿ PDO ಆಗಿದ್ದೆ, KAS ಕೂಡ ಪಾಸ್ ಆಗಿತ್ತು. ಇಲ್ಲಿ ಎಷ್ಟೋ ಜನ ಮಕ್ಕಳು ಬಂದಿದ್ದೀರಿ SSLC PUC. ನೀವು ಮೊದಲನೇದಾಗಿ ನಿಮ್ಮ ಆರ್ಥಿಕ ಮತ್ತು ಸಾಮಾಜಿಕ ಪರಿಸ್ಥಿತಿ ಎಷ್ಟೇ ಕಷ್ಟ ಇದ್ರು ನೀವು ದೊಡ್ಡದಾದಂಥ ಕನಸು ಕಾಣೋದನ್ನ ಮೈಗೂಡಿಸ್ಕೋಬೇಕು. ಬಿ ಆಂಬಿಷಿಯಸ್. ಆಂಬಿಷಿಯಸ್ ಅಂತಂದ್ರೆ ಮಹತ್ವಾಕಾಂಕ್ಷೆ ಅಂತ. ಈಗ ನಾವು ದನದ ಮನೆಯಲ್ಲಿ ಹುಟ್ಟಿದ್ವಿ, ಹಂಗಂತಂದು ಅಲ್ಲೇ ದನ ಕಾಯ್ಕೊಂಡಿರ್ಬೇಕಂತ ನಮ್ಗೆ ಅನಿಸ್ತಿಲ್ಲ. ನಾವು ಬುಕ್ಸ್ ಓದಿದ್ದಕ್ಕೆ ಹೊರ ಪ್ರಪಂಚ ಪರಿಚಯ ಆಗಿ ಇಲ್ಲ ಬಡತನದಲ್ಲಿ ಹುಟ್ಟಿದವರು ಕೂಡ ದೊಡ್ಡ ಸಾಧನೆ ಮಾಡಿದ್ದಾರೆ, ನಾವು ಮನಸ್ಸು ಮಾಡಿದ್ರೆ ಆಗುತ್ತೆ ಅಂತಂದು ಇಲ್ಲಿ ತನಕ ಬಂದಿದ್ದೀವಿ. ಎರಡನೇದಾಗಿ ನೀವು ಕೇವಲ ಟೆಕ್ಸ್ಟ್ ಬುಕ್ ಓದಿದ್ರೆ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ನೀಟು CET ಪ್ರಿಪೇರ್ ಆದರೆ ಜೀವನದಲ್ಲಿ ದೊಡ್ಡ ಮಟ್ಟದ ಯಶಸ್ಸು ಸಾಧಬೇಕು ಹಾಗೂ ಸ್ವಾತಂತ್ರ್ಯನೂ ಕೊಡಬೇಕು. ಮೂರನೇದಾಗಿ ರಿಸ್ಕ್ ತಗೊಳ್ಳೋದನ್ನ ಅಭ್ಯಾಸ ಮಾಡಿಸಿ ಮಕ್ಕಳಿಗೆ. ಇವತ್ತು ನಮ್ಮ ಸುದರ್ಶನ್ ಸರ್ ಇದ್ದಾರೆ, ರಿಸ್ಕ್ ತಗೊಳ್ಳಿಲ್ಲ ಅಂತಂದ್ರೆ ಇಷ್ಟು ಹತ್ರಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. ಇವತ್ತು ನೀವು ಯಾವುದೇ ದೊಡ್ಡ ಉದ್ಯಮಿ ತಗೊಳ್ಳಿ, ಯಾವುದೇ ಒಂದು ದೊಡ್ಡ ಕಂಪ್ನಿ CEO ತಗೊಳ್ಳಿ, ರಿಸ್ಕ್ ತಗೊಂಡಿರ್ತಾರೆ. ಈಗ ರಿಸ್ಕ್ ತಗೋಬೇಕಂತಂದ್ರೆ ನಿಮ್ಮ ಮನೆಯಲ್ಲಿ ಧೈರ್ಯ ಮತ್ತು ನೈತಿಕ ಬೆಂಬಲ ಇರಬೇಕಾಗುತ್ತೆ. ನಾವೇನು ಮಾಡ್ತೀವಿ, ನೀವು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, SSLCನಲ್ಲಿ 99%, PUCನಲ್ಲಿ ಇಷ್ಟು ಪರ್ಸೆಂಟೇಜು, ಇಷ್ಟು ರ್ಯಾಂಕು, ನೀವು ಅದನ್ನ ಕ್ಲೋಸ್ ಮಾಡಿಬಿಡ್ತೀರಿ. ಅವ್ರಿಗೆ ಒಂದು ಟಾರ್ಗೆಟ್ ಕೊಟ್ಬಿಟ್ಟು ಅದ್ರ ಆಚೆ ಈಚೆ ಯೋಚನೆ ಮಾಡದೇ ಇರೋ ರೀತಿಯಲ್ಲಿ ಅವ್ರನ್ನ ಮೈಂಡನ್ನು ಕ್ಲೋಸ್ ಮಾಡಿಬಿಡ್ತೀರಿ. ಇದರಿಂದ ಒತ್ತಡ ಜಾಸ್ತಿ ಆಗ್ತದೆ. ಅದರಿಂದ ಆಚೆ ಬಂದು ಅವ್ರು ಯೋಚನೆ ಮಾಡುವಂಥ ಶಕ್ತಿ ಬೆಳೆಸ್ಕೋಬೇಕು. ಅವರಿಗೆ 4ನೇದಾಗಿ ಆಯ್ಕೆಗಳು ಜಾಸ್ತಿ ಇರಬೇಕು. ಇದಿಲ್ಲ ಅಂತಂದ್ರೆ ಇನ್ನೊಂದು, ಹೌದು ನಿನಗೆ ಮೆಡಿಕಲ್ ಸಿಗಲಿಲ್ಲ ಅಂತಂದ್ರೆ ನೀನು ಒಳ್ಳೆ ಹುಡುಗ ಒಳ್ಳೆ ಹುಡುಗಿ ನಿನ್ನ ಮೇಲೆ ನಂಬಿಕೆ ಇದೆ, ನೀನು ಇನ್ನೊಂದು ಯಾವುದಾದ್ರೂ ಕ್ಷೇತ್ರದಲ್ಲಿ ನೀನು ಪ್ರಯತ್ನ ಮಾಡು ಅನ್ನೋ ಒಂದು ಸಪೋರ್ಟ್ ನಿಮ್ಮಿಂದ ಬರಬೇಕು. ನಿಧಾನ ಆದರೂ ಪರವಾಗಿಲ್ಲ. ನಾನು 31 ವರ್ಷ ತನಕ ನನ್ನ ಹತ್ರ ಸೈಕಲ್ ಇರಲಿಲ್ಲ, ಬೈಕ್ ಇರಲಿಲ್ಲ, ಮನೆ ಇರಲಿಲ್ಲ. ಇವತ್ತು ವರ್ಷಕ್ಕೆ 2 ಕೋಟಿ ರೂಪಾಯಿ ಇನ್ಕಮ್ ಟ್ಯಾಕ್ಸ್ ಕಟ್ತೀನಿ ನಾನು. 42 ವರ್ಷ ನನಗೆ. ಲಾಸ್ಟ್ 10 ಇಯರ್ಸ್ ಅಲ್ಲಿ ಯಾವಾಗ ಬೆಂಗಳೂರಿಗೆ ಬರೀ ಕೈಯಲ್ಲಿ ಬಂದು ಒಂದು ಇನ್ಸ್ಟಿಟ್ಯೂಷನ್ ಮಾಡಿದೆ, ನಾನು ಬಂದಾಗ ದುಡ್ಡು ಮಾಡಬೇಕಂತ ಇನ್ಸ್ಟಿಟ್ಯೂಷನ್ ಮಾಡಲಿಲ್ಲ. ನನಗೆ ಸಾಕಷ್ಟು ನಾಲೆಜ್ ಗಳಿಸಿದ್ದೆ, ಅದನ್ನು ಬೇರೆಯವರಿಗೆ ತಿಳಿಸ್ಬೇಕು, ಕಲಿಸ್ಬೇಕು, ಅವ್ರನ್ನ IAS ಮಾಡಿಸ್ಬೇಕಂತ ಒಂದು ಮಾಡಿದ್ದೆ. ಅದರಿಂದ ರಿಸಲ್ಟ್ ಬಂದಿದ್ದರಿಂದ ಬಹಳ ಜನ ಅಡ್ಮಿಷನ್ ಆದರೂ ಅಲ್ಲಿಂದ ದುಡ್ಡು ಬರೋದಕ್ಕೆ ಶುರು ಆಯಿತು. ನಾವು ವಿ ಶುಡ್ ಚೇಸ್ ಎಕ್ಸಲೆನ್ಸ್ ಅಂತ. ನಾವು ದುಡ್ಡು ಮಾಡಬೇಕು ಅಂತಂದು ಯಾವುದೇ ಒಂದು ಕ್ಷೇತ್ರದಲ್ಲಿ ಕೈ ಹಾಕಕ್ಕೆ ಹೋಗ್ಬಾರ್ದು. ಅದು ನನಗೆ ಆಸಕ್ತಿ ಇರಬೇಕು, ಆಳವಾದ ಆಸಕ್ತಿ ಇರಬೇಕು. ಆ ಆಸಕ್ತಿಯಿಂದ ನಾನು ಒಳ್ಳೆ ಕೆಲಸ ಮಾಡಿ ಅದರಿಂದ ಇನ್ನೊಬ್ಬರಿಗೆ ಒಳ್ಳೇದಾಗಬೇಕು ಅನ್ನೋ ಒಂದು ಮನಸ್ಥಿತಿ ನಿಮ್ಮ ಮಕ್ಕಳಲ್ಲಿ ಬರಬೇಕು. ಅವು ಏನಾಗ್ತದೆ, ಯಾವುದೋ ಒಂದು ಕ್ಷೇತ್ರದಲ್ಲಿ ಅವ್ರು ಖಂಡಿತ ಬೆಳೀತಾರೆ. ಇವತ್ತು ನಮ್ಮನ್ನು ಇಲ್ಲಿ ತನಕ ನಾನು ಒಂದು ಕ್ರಿಕೆಟ್ ಆಡ್ತಾ ಇದ್ದೀನಿ. ಸೊ ನನ್ನ ಒಂದು ಕ್ರಿಕೆಟ್ ಅಲ್ಲಿ ಒಬ್ರು ಗೋಲ್ ಅಂತ ಒಬ್ರು ಅವ್ರನ್ನ ನೋಡ್ಬೇಕು ಅಂದ್ರೆ ಒಬ್ರು ವಿರಾಟ್ ಕೊಹ್ಲಿ ಆಗಿ ನಾನು ನೋಡ್ತೀನಿ. ಯಾವುದಕ್ಕೆ ಅಂತ ಒಂದು ನೋಡ್ತೀನಿ ಅಂದ್ರೆ ಒಂದು ಡೆಡಿಕೇಶನ್, ಒಂದು ಕಮಿಟ್ಮೆಂಟ್. ಸೊ ಈ ಒಂದು ಇದಕ್ಕೋಸ್ಕರ ಈಸ್ ಆಲ್ವೇಸ್ ಮೈ ಇನ್ಸ್ಪಿರೇಷನ್. ಸೊ ಆ್ಯಂಡ್ ಆಲ್ಸೋ ಐ ಥ್ಯಾಂಕ್ ರಾಜ್ಗೋಪಾಲ್ ಸರ್, ಪ್ರಿನ್ಸಿಪಲ್ ಹಿಯರ್. ಸೊ ಅವರೊಂದು ಹೇಳಿದ್ರು, ನಮ್ಮ ಲೈಫಲ್ಲಿ ನಿಮ್ಮ ಮೊದಲನೇ ಗುರಿ ಯಾರಾಗಿರ್ಬೇಕು ಅಂದ್ರೆ ನಿಮ್ಮ ತಂದೆ ತಾಯಿ ಆಗಿರ್ಬೇಕು ಅಂತ. ಥ್ಯಾಂಕ್ ಯು ಸರ್. ಬಟ್ ಅದಾಗಿ ನಮ್ಮ ತಂದೆ ಬಂದಿದ್ದಾರೆ, ಎಸ್ ಬಸವರಾಜ್. ಐ ಥ್ಯಾಂಕ್ ಯು ಫಾರ್ ಕಮಿಂಗ್ ಹಿಯರ್.
without him, I'm nothing. So whatever I'm here today, all because of his dedication and hard work. So thank you again. And ಯಾವುದೇ ಡಿಲೇ ಇಲ್ಲದೆ we will start our ಪ್ರತಿಭಾ ಪುರಸ್ಕಾರ. And all the best to each and everyone, and to all the parents who are here. ದಯವಿಟ್ಟು ನಿಮ್ಮ ಮಕ್ಕಳಿಗೆ ಸಪೋರ್ಟ್ ಮಾಡಿ. ಬರೀ ಒಂದು ಎಜುಕೇಶನ್ ಅಂತಲ್ಲ, ಯಾವುದೇ ಒಂದು ಸ್ಪೋರ್ಟ್ಸ್ ಆಗಿರ್ಬೋದು ಅಥವಾ ಒಂದು ಬೇರೆ ಒಂದು ಇದರಲ್ಲಾಗಲಿ ಪ್ಲೀಸ್ ಸಪೋರ್ಟ್ ಮಾಡಿ. ನಮಸ್ಕಾರ, ನನ್ನ ಹೆಸರು ಸುದರ್ಶನ್ ರಾಮಯ್ಯ ಅಂಥೇಳಿ. ನಾನು ಸ್ಥಳೀಯ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷ ಇದ್ದೇನೆ. ಹಾಗೆಯೇ ನಮ್ಮ ರೋಟ್ರಿ ಬೆಂಗಳೂರು ಸೌತ್ ಪೆರೇಡ್ನ ಆಯ್ಕೆಯ ಪ್ರೆಸಿಡೆಂಟ್, ಅಂದರೆ ಮುಂದಿನ ವರ್ಷ ನಾನು ಪ್ರೆಸಿಡೆಂಟಾಗಿ ಆಯ್ಕೆಯಾಗಿದ್ದೇನೆ. ಇವತ್ತು ನಾವು ನಮ್ಮ ಆನೇಕಲ್ ತಾಲೂಕು ತುಂಬ ಪ್ರಸಿದ್ಧಿಯಾದಂಥ ಪ್ರದೇಶ. ಹಿಂದಿನ ಕಾಲದಿಂದಲೂ ಆನೇಕಲ್ಲನ್ನು ರಾಗಿ ಕಣಜ ಅಂತ ಕರಿತಿದ್ವು. ಯಾಕೆಂದರೆ ಅಷ್ಟು ಸಮೃದ್ಧಿಯಾದಂಥ ರಾಗಿ ಬೆಳವಣಿಗೆಯಲ್ಲಿ ಅಷ್ಟು ಸಮೃದ್ಧಿಯಾದಂಥ ನಾಡಾಗಿತ್ತು. ಹಾಗೆಯೇ ಮೊದಲಿಗೆ 1970 ಆ ಸುಮಾರಿನಲ್ಲಿ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾಗಳಿಗೆ ಫಸ್ಟ್ ಅಕ್ವಿಸಿಷನ್ ಆಗಿದ್ದು ನಮ್ಮ ಬೊಮ್ಮಸಂದ್ರ, ವೀರಸಂದ್ರ, ಎಲೆಕ್ಟ್ರಾನಿಕ್ ಸಿಟಿ, ನಮ್ಮ ಆನೇಕಲ್ ತಾಲೂಕಿನ ಪ್ರದೇಶಗಳು. ಅಂದು ನಮ್ಮ ಬೊಮ್ಮಸಂದ್ರದ್ದು ಗ್ರಾಮಸ್ಥರಾಗಲಿ, ಬೊಮ್ಮಸಂದ್ರ ರೈತರು ಅಥವಾ ಸುತ್ತಮುತ್ತಲ ಊರಿನ ರೈತರುಗಳು ಸಾವಿರಾರು ಎಕರೆ ಒಂದು ಅವ್ರಿಗೇನು ದುಡ್ಡು ಕೊಟ್ಟರು, 60-70 ಸಾವಿರ ಒಂದು ಎಕರೆಗೆ ಅವತ್ತು ಕಾಂಪನ್ಸೇಷನ್ ಕೊಟ್ಟರು. ಆ ಅಕ್ವಿಸಿಷನ್ ಮಾಡುವಾಗ KIDB ಅಥವಾ ಸರ್ಕಾರ ಏನು ಹೇಳಿತ್ತು ಅಂತಂದರೆ, ಮನೆಗೊಂದು ಕೆಲಸ ಕೊಡ್ತೀನಿ ಅಂತ ಹೇಳಿದರು. ಮನೆಗೊಂದು ಕೆಲಸ ಕೊಡ್ತಾರೆ. ಮತ್ತು ಆವತ್ತು ದುಡ್ಡಿಲ್ಲದ ಕಾಲ, ಏನು 60-70 ಸಾವಿರ ಅಂದರೆ ಅದೇ ದೊಡ್ಡದು ಅಂತ ತಗೊಂಬಿಟ್ರು, ಎಲ್ಲ ಜಮೀನುಗಳು ಮಾರಿಬಿಟ್ರು. ಆದರೆ ಅವ್ರ ಪರಿಸ್ಥಿತಿ ಇವತ್ತೇನಾಗಿದೆ ಅಂದರೆ, ತರಕಾರಿ ಮಾರಿದರೆ ಉಂಟು, ಆಟೋ ಓಡಿಸಿದ್ರು ಉಂಟು, ಇಲ್ಲಾಂದರೆ ಇಲ್ಲ ಅನ್ನೋಂಥ ಪರಿಸ್ಥಿತಿ ಇದೆ. ಮತ್ತು ಅವ್ರ ಮಕ್ಕಳಲ್ಲಿ ವಿದ್ಯಾವಂತ ಮಕ್ಕಳಿದ್ದಾರೆ. ಆದರೆ ನಮ್ಮ ಈ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಈ ಕಂಪ್ನಿಗಳವರು ಅವರು ಸಮೃದ್ಧಿಯಾಗಿ ಬೆಳೀತಿದ್ದಾರೆ. ಈ ಮಕ್ಕಳಿಗೆ ಕೆಲಸಕ್ಕೆ ಕೊಡ್ತಾ ಇಲ್ಲ. ಕೆಲಸನ ಗೇಟ್ಗೆ ಬಿಟ್ಕೊಳ್ತಿಲ್ಲ. ಇನ್ನು ಕೆಲಸ ಇಲ್ಲಿಂದ ಕೊಡಬೇಕು. ನಾವು ಆ ನಿಟ್ಟಲ್ಲಿ ನಮ್ಮ ಸ್ಥಳೀಯರಿಗೆ, ನಮ್ಮ ಸ್ಥಳೀಯ ಮಕ್ಕಳಿಗೆ ಅನ್ಯಾಯ ಆಗೋದನ್ನು ಹೋರಾಟ ಮಾಡಿ ಆದರೂ ತಡಿಬೇಕು. ಮತ್ತು ಈ ಅನ್ಯಾಯವನ್ನು ತಡಿಬೇಕು ಅಂತೇಳಿ ನಾವು ಸ್ಥಳೀಯ ರಕ್ಷಣಾ ವೇದಿಕೆಯನ್ನು ಶುರು ಮಾಡಿಕೊಂಡು ಇವತ್ತು ಆ ನಿಟ್ಟಿನಲ್ಲಿ ನಾವು ಕಾರ್ಯೋನ್ಮುಖರಾಗಿದ್ದೇವೆ. ಅಷ್ಟೇ ಅಲ್ಲ, ನಮ್ಮ ತಾಲೂಕು
ಎಜುಕೇಷನಲ್ಲಿ ಕೂಡ ತುಂಬ ಹಿಂದುಳಿದಿದೆ ಬೇರೆ ತಾಲೂಕುಗಳು ಕಂಪೇರ್ ಮಾಡಿದರೆ. ನಮ್ಮಲ್ಲಿ IITಸು ಮೆಡಿಕಲ್ಲು ಅಂತಂದರೆ ಬೆರಳೆಣಿಕೆ, IITಸ್ ಅವ್ರು ಇಲ್ಲೇ ಇಲ್ಲ ಬಿಡಿ, ಬೆರಳೆಣಿಕೆ ಎಷ್ಟು ಜನ ಇದ್ದಾರೆ. IAS KS ಅಂತೂ ತೀರಾ ವಿರಳ. ಮೊನ್ನೆ ಯಾರೋ ಒಬ್ಬ ಗೌರಮ್ಮ ಅಂತೇಳಿ ಒಂದು ಲೇಡಿ ಹ್ಯಾಂಡಿಕ್ಯಾಪ್, ಆ ಲೇಡಿ ಒಬ್ಬರು KS ಆಫೀಸರ್ ಆಗಿರೋದು ಬಿಟ್ಟರೆ ನಾಗನಾಯಕನಹಳ್ಳಿಯಿಂದ ಯಾರು ಅಂತ ಹೇಳ್ಕೊಳ್ಳುವಂಥ KS ಆಫೀಸರ್ಸು IAS ಆಫೀಸರ್ಸು ಕಾಣ್ತಾ ಇಲ್ಲ. ಯಾಕೆ ಅಂದರೆ ನಮ್ಮ ಎಜುಕೇಷನ್ಗೆ ಅವ್ರಿಗೆ ಪ್ರೋತ್ಸಾಹ ಇಲ್ಲ, ಮಾದರಿ ಇಲ್ಲ. ಅಂಥ ಒಂದು ಮಕ್ಕಳಿಗೆ ಇವತ್ತು ನಮ್ಮ ತಾಲೂಕಿನವರು ಕೂಡ ಒಳ್ಳೆ ಶಿಕ್ಷಣ ಪಡಿಬೇಕು, ಒಳ್ಳೆ ಸಾಧಕರಾಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ನಾವು ಸ್ಥಳೀಯ ಹಿತರಕ್ಷಣಾ ವೇದಿಕೆ ಮತ್ತು ರೋಟ್ರಿ ಬೆಂಗಳೂರು ಸೌತ್ ಪೆರೇಡ್ ವತಿಯಿಂದ ಮತ್ತು ನಮ್ಮೆಲ್ಲ ಸ್ಥಳೀಯ ಹಿತರಕ್ಷಣಾ ವೇದಿಕೆಯ ಮೆಂಬರ್ಸು, ಪದಾಧಿಕಾರಿಗಳು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು, ಮಕ್ಕಳಿಗೆ ತುಂಬ ಪ್ರೋತ್ಸಾಹದಾಯಕವಾದ ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಇವತ್ತು SSLC ಮತ್ತು PUCನಲ್ಲಿ ಅತ್ಯುನ್ನತ ಶಿಕ್ಷಣ ಪರೀಕ್ಷೆಯಲ್ಲಿ ಅತ್ಯುನ್ನತ ಮಾರ್ಕ್ಸ್ ಗಳಿಸಿದಂಥ ಮಕ್ಕಳಿಗೆ ಇವತ್ತು 153 ಮಕ್ಕಳು ಹೆಚ್ಚಿಗೆ 153 ಮಕ್ಕಳಿಗೆ ನಾವು ಪ್ರತಿಭಾ ಪುರಸ್ಕಾರ ಮಾಡಿದ್ದೇವೆ. ಅವರ ಮಾರ್ಗದರ್ಶನ ನೀಡಿದ್ದೇವೆ, ಪ್ರೋತ್ಸಾಹ ನೀಡಿದ್ದೇವೆ. ಇಂಥ ಕಾರ್ಯಗಳು ಇನ್ನು ಮುಂದೆ ಹೆಚ್ಚೆಚ್ಚಿಗೆ ಮಾಡಲಿಕ್ಕೆ ನಾವು ಪ್ರೋತ್ಸಾಹರಾಗಿದ್ದೇವೆ. ನಮಗೆ ಈ ಕಾರ್ಯಕ್ರಮದ ಯಶಸ್ಸು ಸ್ಫೂರ್ತಿ ತಂದಿದೆ. ಮತ್ತು ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದಂಥ ಎಲ್ಲರೂ ಕೂಡ ನಮ್ಮ ರಾಜಗೋಪಾಲ್ ಸರ್ ಆಗಿರ್ಬೋದು, ನಮ್ಮ ಕೆಂಪಣ್ಣವರಾಗಿರ್ಬೋದು, ನಮ್ಮ ಡಾಕ್ಟ್ರುಗಳು ಲೋಕೇಶ್ ಆಗಿರ್ಬೋದು, ದಿನೇಶ್ ಆಗಿರ್ಬೋದು, ಮತ್ತು ಎಲ್ಲ ಪದಾಧಿಕಾರಿಗಳು, ಶಾಂತಕುಮಾರ್, ಮಾರುತಿ, ನಮ್ಮ ಮಂಜುನಾಥ್, ನಮ್ಮ ಡಾಕ್ಟ್ರ್ ಶಿವಕುಮಾರ್, ನಮ್ಮ ಶೇಖರ್ ತುಂಬ ಆ್ಯಕ್ಟಿವ್ ಆಗಿ ವರ್ಕ್ ಮಾಡಿದರು, ರಾಜು, ಆಮೇಲೆ ನಮ್ಮ ಈರಪ್ಪ, ರುದ್ರೇಶ್ ಅಂತೂ ಈ ನಡುವೆ ಸೇರಿದ್ರೂ ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ರಕ್ಷಿತ್ ಹೌದು, ಅವರು ಆ್ಯಕ್ಟಿವ್ ಆಗಿ ಸಾಫ್ಟ್ವೇರ್ ಇಂಜಿನಿಯರು, ಆದರೂ ಈ ಕಾರ್ಯದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ಇದು ಟೀಮ್ ವರ್ಕು, ಈ ಸಮೂಹ ಸಾಧನೆ ಅಂತಲೇ ಹೇಳಬೇಕು. ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಯಶಸ್ವಿಯಾಗಿರೋದು ಹೌದು. ತಾಲೂಕಿನ ಜನ ಗಮನಿಸುವಾದಂಥ ಕಾರ್ಯಕ್ರಮ ಮಾಡಿದ್ದೇವೆ. ಇದಿನ್ನೂ ಹೆಚ್ಚೆಚ್ಚಿಗೆ ಮಾಡ್ತೇವೆ. ನಮ್ಮ ತಾಲೂಕಿನ ಮಕ್ಕಳು ಮುಂದೆ ಬರಬೇಕು, ಸಾಧಕರಾಗಬೇಕು, ಅತ್ಯುನ್ನತ ಮಟ್ಟಕ್ಕೆ ದೇಶ ವಿದೇಶಗಳಲ್ಲಿ ಆ ಸಾಧನೆ ಮಾಡಲಿಕ್ಕೆ ನಾವು ಅವ್ರ ಬೆನ್ನೆಲುಬಾಗಿ ನಿಂತ್ಕೊಳ್ತೀವಿ ಅಂತ ಹೇಳ್ತಾ, ನಮ್ಮ ಎಲ್ಲ ಆನೇಕಲ್ ತಾಲೂಕು ಮಕ್ಕಳಿಗೆ ಒಳ್ಳೆಯದನ್ನು ಹಾರೈಸ್ತಾ, ನಮ್ಮೆಲ್ಲ ಸ್ಥಳೀಯ ಹಿತರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಕೂಡ ಇದೇ ಟೀಮಿಂದ ವರ್ಕ್ ಮಾಡಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಧನ್ಯವಾದ. ನಾನು ರಾಜಗೋಪಾಲ್ ಅಂತ, ಸ್ಥಳೀಯ ಹಿತರಕ್ಷಣಾ ವೇದಿಕೆಯ ಮೆಂಬರ್ ಹಾಗೂ ಸನ್ ಫಿಲ್ಮ್ನ ಗ್ರೂಪ್ಸ್ ಆಫ್ ಇನ್ಸ್ಟಿಟ್ಯೂಷನ್ನ ಪ್ರಿನ್ಸಿಪಲ್, ಸೆಕ್ರೆಟರಿ ಆಫ್ ಪರ್ಲೆ ವ್ಯಾಲಿ ಇನ್ಸ್ಟಿಟ್ಯೂಷನ್. ಇವತ್ತು ತಾವೆಲ್ಲ ನೋಡಿದ್ರಿ ಯಾವ ರೀತಿ ಕಾರ್ಯಕ್ರಮ ಅತ್ಯದ್ಭುತವಾಗಿ ಮೂಡಿ ಬಂತು ಅಂತ. ಸುಮಾರು 153 ಮಕ್ಕಳನ್ನ ಇಲ್ಲಿ ಕರೆಸಿ ಸನ್ಮಾನ ಮಾಡೋದು ಅಂತಂದರೆ ಅತ್ಯಂತ ಸುಲಭವಾದ ವಿಷಯ ಅಲ್ಲ. ನಮ್ಮ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಸುಮಾರು ಒಂದು 3-4 ತಿಂಗಳಿಂದ ಈ ಕಾರ್ಯಕ್ರಮ ಹಮ್ಮಿಕೊಬೇಕು ಅಂತ ಸತತವಾಗಿ ಪ್ರಯತ್ನಪಟ್ಟು ಪ್ರತಿ ದಿವಸ ಸಂಜೆ 7 ಗಂಟೆಯಿಂದ 8 ಗಂಟೆವರೆಗೂ ಗೂಗಲ್ ಮೀಟ್ ಮಾಡಿ ಯಾರ್ಯಾರು ಯಾವ್ಯಾವ ಕೆಲಸ ಮಾಡಬೇಕು ಅಂತ ಪ್ರತಿಯೊಬ್ಬರಿಗೂ ಆ ಕಾರ್ಯನ ಅವ್ರಿಗೆ ವಹಿಸಿಕೊಟ್ಟು ತುಂಬ ಅದ್ಭುತವಾಗಿ ಈ ಕಾರ್ಯಕ್ರಮನ ಮುಗಿಸಿದ್ದಾರೆ. ಇದ್ರ ಉದ್ದೇಶ ಏನು ಅಂತಂದರೆ ಆನೇಕಲ್ ತಾಲೂಕು ಪ್ರತಿಯೊಬ್ಬ ಮಕ್ಕಳು ಪ್ರತಿಭಾನ್ವಿತರಾಗಬೇಕು. ನಮ್ಮ ಸ್ಥಳೀಯ ಹಿತರಕ್ಷಣಾ ವೇದಿಕೆ ಅಜೆಂಡಾನೇ 2 ಮುಖ್ಯ ಅಜೆಂಡಾದೊಂದಿಗೆ 5 ವರ್ಷದ ಹಿಂದೆ ಸಣ್ಣದ ಒಂದು ಅರಳಿ ಮರದತ್ತ ಸ್ಟಾರ್ಟ್ ಆಗಿದ್ದು ಇವತ್ತು ಬೃಹತ್ತಾಗಿ ಬೆಳೆದು ನಿಂತಿದೆ. ಸಾವಿರಾರು ಮಕ್ಕಳಿಗೆ ನಮ್ಮ ಸುದರ್ಶನ್ ಶಾಂತಕುಮಾರ್ ಮತ್ತು ಮಂಜುನಾಥ್ ಮತ್ತು ಸಂಗಡಿಗರಿಂದ ಸಾವಿರಾರು ಮಕ್ಕಳಿಗೆ ಕನ್ನಡಕ ವಿತರಣಾ ಕಾರ್ಯಕ್ರಮ ಅಂತ MLA ಅವರು ಬಂದಿದ್ದರು. ನಮ್ಮ ಕಾರ್ಯಕ್ರಮಕ್ಕೆ ತುಂಬ ಅದ್ಭುತ ದೊಡ್ಡ ಕಾರ್ಯಕ್ರಮಗಳು ಮಾಡಿದ್ದೀವಿ ನಾವು. ಸೊ ಇದು ಕೂಡ ಒಂದು ಪ್ರತಿಭಾವಂತ, ಇದು ಪ್ರಥಮವಾಗಿ ಇದನ್ನ ಮಾಡ್ತಾಯಿದ್ದೀವಿ. ಇನ್ನು ಮುಂದೆ ನಮ್ಮ ಅಜೆಂಡಾ ಹೇಗಿದೆ ಅಂತಂದರೆ, ತಾಲೂಕಿನ ಅತ್ಯಂತ ಬಡ ಮಕ್ಕಳನ್ನ ಗುರುತಿಸಿ ಅವರಿಗೆ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಏನು ಸಹಾಯ ಮಾಡ್ಬೋದು ಅನ್ನೋದು ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ಪ್ರತಿಯೊಬ್ಬ ಮಕ್ಕಳು ಕೂಡ ಯಾವುದೇ ಒಂದು ವಿದ್ಯಾರ್ಥಿ ಅದು ಇಂಟೆಲಿಜೆಂಟ್ ಆಗಿದ್ದರೆ, ಬಡತನ ಇರೋದಾಗಿದ್ದರೆ ಅಂಥ ಮಕ್ಕಳಿಗೆ ನಮ್ಮ ಸಂಸ್ಥೆ ಯಾವಾಗೂ ಇದ್ದೇ ಇರುತ್ತೆ. ಯಾವುದೇ ಒಂದು ವ್ಯಕ್ತಿ ಎಜುಕೇಟೆಡ್ ಆಗಿ ಅನ್ಎಂಪ್ಲಾಯ್ಮೆಂಟ್ ಆಗಿದ್ದರೆ ನಮ್ಮ ಸಂಸ್ಥೆಗೆ ಬರಬಹುದು. ನಮ್ಮ ಸಂಸ್ಥೆ ಖಂಡಿತವಾಗೂ ಅವ್ರಿಗೆ ಹೆಲ್ಪ್ ಮಾಡುತ್ತೆ. ನಮ್ಮ ಸ್ಥಳೀಯರೆಲ್ಲ ತುಂಬ ಚೆನ್ನಾಗಿರಬೇಕು, ಸ್ಥಳೀಯರು ಉದ್ಧಾರ ಆಗಬೇಕು ಅನ್ನೋ ಅಜೆಂಡಾ ಮೇಲೆ ನಮ್ಮ ಸಂಸ್ಥೆ ನಿರ್ಮಾಣಗೊಂಡಿದೆ. ನಮ್ಮ ಸಂಸ್ಥೆಯಿಂದ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗುತ್ತೆ, ಹಾಗೇ ಆಗುತ್ತೆ ಅಂತ ನಾನು ಬಯಸ್ತಾ ಇದ್ದೀನಿ. ನಮ್ಮ ಎಲ್ಲರ ಶ್ರಮ ತುಂಬ ಜಾಸ್ತಿ ಇದೆ. ಎಲ್ಲ ತಮ್ಮ ಮಾಧ್ಯಮ ಮೂಲಕ ನಾನೇನು ವಿನಂತಿಸ್ಕೊಳ್ತೀನಿ ಅಂತಂದರೆ, ಸುಮಾರು ಜನಗಳು ಇಂಥ ಒಂದು ಅಜೆಂಡಾ ಇಟ್ಕೊಂಡಿರೋರು ದಯವಿಟ್ಟು ನಮ್ಮ ಸಂಘಕ್ಕೆ ಸೇರ್ಕೊಳ್ಳಿ. ನಮ್ಮ ಸಂಘಕ್ಕೆ ಏನು ಸಹಾಯ ಆಗುತ್ತೋ ಅದು ಮಾಡಿ ನಾವು ಆನೇಕಲ್ ತಾಲೂಕಿನ ಉದ್ಧಾರ ಮಾಡೋಕ್ಕೆ ಯಾವ ರೀತಿ ಕಾಂಟ್ರಿಬ್ಯೂಷನ್ ಮಾಡ್ಬೋದು ಅದು ಮಾಡೋಣ. ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಸ್ಥಳೀಯ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಖಜಾಂಚಿಗಳು ಹಾಗೂ ಮೆಂಬರ್ಸ್ಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇಂಥ ಅಜೆಂಡಾನ ಮುಂದೆ ಇನ್ನೂ ಸುಮಾರು ಇಟ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಈ ನಮ್ಮ ಸ್ಥಳೀಯ ಹಿತರಕ್ಷಣಾ ವೇದಿಕೆ ಆನೇಕಲ್ ತಾಲೂಕಿನ ಜನರಿಗೆ ಸ್ವಲ್ಪ
ಎಲೆಮಾರಿ ಕಾಯಿ ಥರ ಕೆಲಸ ಮಾಡಿದೆ. ಯಾಕಂದರೆ ನಾವು ಎಲ್ಲೂ ದೊಡ್ಡ ದೊಡ್ಡ ಬ್ಯಾನರ್ ಹಾಕಿ ದೊಡ್ಡ ದೊಡ್ಡ ಅಡ್ವರ್ಟೈಸ್ಮೆಂಟ್ ಕೊಟ್ಕೊಂಡು ಕೆಲಸ ಮಾಡ್ತಾಯಿಲ್ಲ. ಸುಮಾರು ತಿಂಗಳಿಗೆ ಒಂದು ಶಾಲೆಯಲ್ಲಿ ಕಣ್ಣಿನ ತಪಾಸಣೆ ಮತ್ತು ಆ ಶಾಲೆಯ ಮಕ್ಕಳಿಗೆ ಕನ್ನಡಕವನ್ನು ಕೊಡ್ತಾಯಿದ್ದೀವಿ. ಅದೇ ರೀತಿಯಾಗಿ ನಮ್ಮ ಸ್ಥಳೀಯ ಕಾರ್ಖಾನೆಗಳಲ್ಲಿ ಸ್ಥಳೀಯರಿಗೆ ಪ್ರಮುಖವಾಗಿ 70% ಏನು ಸರ್ಕಾರ ಆದೇಶ ಮಾಡಿದೆ ಅದರನ್ವಯ ಕೆಲಸ ಕೊಡಿಸೋ ನಿಟ್ಟಿನಲ್ಲಿ ನಾವು ಇವತ್ತು ಕಾರ್ಯಾನ್ವಿತರಾಗಿದ್ವಿ. ಈ ಸಂಘಟನೆ ಇರುವಂಥ ಎಲ್ಲ ವಿದ್ಯಾವಂತ ಯುವಕರು ಅವರವ್ರದ್ದೇ ಆದ ಕೆಲಸ, ಕೆಲವರು ಪ್ರಿನ್ಸಿಪಲ್ ಆಗಿದ್ದಾರೆ, ಕೆಲವರು GM ಆಗಿದ್ದಾರೆ, ಕೆಲವರು ಅವ್ರವ್ರ ಕೆಲಸ ಮಾಡಿಕೊಂಡು ಈ ಸಂಘಟನೆ ನಡೆಸ್ತಾ ಇದ್ದಾರೆ. ಈ ಸಂಘಟನೆ ಮುಂದಿನ ದಿನಗಳಲ್ಲಿ ಆನೇಕಲ್ ತಾಲೂಕಿನಲ್ಲಿ ವಿದ್ಯಾರ್ಥಿಗಳಿಗೆ ಇಂಟರ್ವ್ಯೂ ಯಾವ ರೀತಿ ಮಾಡಬೇಕು, ನಮ್ಮ ತಾಲೂಕಿನ ಮಕ್ಕಳು ಯಾವ ರೀತಿ ಇಂಟರ್ವ್ಯೂನಲ್ಲಿ ಪಾಲ್ಗೊಳ್ಬೇಕು ಅನ್ನೋದ್ರ ಮುಖಾಂತರ ನಮ್ಮ ಕಾರ್ಖಾನೆಗಳಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳಾಗಲಿ ಇಲ್ಲಿ ಖಾಸಗಿ ಕಂಪ್ನಿಗಳಾಗಲಿ ಅದರಲ್ಲಿ ಕೆಲಸ ಕೊಡಿಸುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ವಿದ್ಯಾಭ್ಯಾಸ ಮಾಡ್ಕೊಂಡಿದ್ದಾರೆ, ಒಳ್ಳೊಳ್ಳೆ ಕೆಲಸಗಳಲ್ಲಿದ್ದಾರೆ. ಆದರೆ ಎಲ್ಲದರಲ್ಲೂ ಯಾವುದೇ ಒಂದು ಕೆಲಸಕ್ಕೆ ಕೇಳಕ್ಕೆ ಹೋದಾಗ ಅಥವಾ ಒಂದು ಏನಾದರೂ ಒಂದು ಕೆಲಸ ಆಗಬೇಕು ಅಂತಂದರೆ ನಮ್ಮ ಆನೇಕಲ್ ತಾಲೂಕಿಗೆ ಹಿಂದೇಟ್ ಹಾಕ್ತಾರೆ, ಇಲ್ಲ ಲೋಕಲ್ನವರು ಅಂತ. ಆ ಥರ ಯಾರು ದಯವಿಟ್ಟು ಆ ಥರ ಪರಿಗಣಿಸಬೇಡಿ. ಎಲ್ಲರಿಗೂ ಮಾನ್ಯತೆ ಕೊಡಿ, ಎಲ್ಲರಿಗೂ ಆದ್ಯತೆ ಕೊಡಿ, ಎಲ್ಲರನ್ನೂ ಈಕ್ವಲಾಗಿ ಟ್ರೀಟ್ ಮಾಡೋದನ್ನ ಇದು ಮಾಡ್ಕೊಳ್ಬೇಕು ಅಂತ ನಾನು ಕೋರ್ಕೊಳ್ತೀನಿ. ಮತ್ತು ನಮ್ಮ ಸುತ್ತಮುತ್ತಲಿನಂಥ ಸ್ಥಳೀಯರಿಗೆ ಫಸ್ಟ್ ಆದ್ಯತೆ ಕೊಡು. ಯಾವುದೇ ತೊಂದರೆ ಆಗಿರಲಿ ಅವ್ರ ತೊಂದರೆನ ಬಗೆಹರಿಸೋದಕ್ಕೆ ನಾವೇ ಸ್ವಂತ ಸ್ಥಳೀಯರೇ ನಾವೇ ಎಲ್ಲ ಸಹಾಯ ಮಾಡಬೇಕು. ಸೊ ಎಲ್ಲ ಬೇರೆ ಸ್ಟೇಟವ್ರು ಬಂದು ಬೇರೆ ಸ್ಟೇಟ್ಗಳಿಂದ ಬಂದಂಥವ್ರು ಯಾರು ಸ್ಥಳೀಯರನ್ನ ಉದ್ಧಾರ ಮಾಡೋದಿಲ್ಲ. ಸ್ಥಳೀಯರ ಉದ್ಧಾರ ಮಾಡೋಕ್ಕೆ ಸ್ಥಳೀಯರೇ ಉದ್ಧಾರ ಮಾಡಬೇಕು. ಹಾಗಾಗಿ ಯಾವುದೇ ರೀತಿ ಪಾಲಿಟಿಕ್ಸ್ ಮಾಡಬಾರ್ದು, ಯಾವ ರೀತಿ ತೊಂದರೆ ಕೊಡಬಾರ್ದು. ಸ್ಥಳೀಯರ ಏಳಿಗೆಗೋಸ್ಕರ ಎಲ್ಲರೂ ಕೈ ಜೋಡಿಸ್ಬೇಕಾಗಿ ನಾನು ಕಳಕಳಿಯಾಗಿ ನಿಮ್ಮನ್ನು ಬೇಡ್ಕೊಳ್ತೀನಿ. ನಮ್ಮೆಲ್ಲ ಸ್ಥಳೀಯರು ಹಿತರಕ್ಷಣಾ ವೇದಿಕೆಯಲ್ಲಿ ಬನ್ನಿ, ಪಾಲ್ಗೊಳ್ಳಿ. ನೀವು ಸ್ವಯಂ ಇಚ್ಛೆಯಿಂದ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು, ನೀವೇನು ಹಣನೇ ಕೊಡಬೇಕು ಅಂತ ಇಲ್ಲ. ನಿಮ್ಮ ವಿದ್ಯಾಭ್ಯಾಸ, ನಿಮ್ಮ ಜ್ಞಾನವನ್ನು ಇಲ್ಲಿ ನಮ್ಮ ಸ್ಥಳೀಯ ಹಿತರಕ್ಷಣಾ ವೇದಿಕೆಯಲ್ಲಿ ತೋರ್ಪಡಿಸ್ಕೊಂಡು ಅದಕ್ಕೆ ಅನುಕೂಲ ಆಗುವಂಥ ಸಮಾಜ ಸೇವೆ ಮಾಡಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ ಈ ಮುಖಾಂತರ. ಧನ್ಯವಾದಗಳು. ಸೊ ಈಗಾಗಲೇ ನಮ್ಮ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು ರಾಜಗೋಪಾಲ್ ಸರ್ ಅವರು ಎಲ್ಲ ಹೇಳ್ದಂಗೆ ನಾವು ಒಂದು ಸಂಘಟನೆ ಮಾಡಿಕೊಂಡಿದ್ದು ನಮ್ಮ ಸ್ಥಳೀಯರಿಗೆ ಅನುಕೂಲ ಆಗಲಿ ಅಂತ. ಮುಖ್ಯವಾಗಿ ಸ್ಥಳೀಯರಿಗೆ ಅನುಕೂಲ. ಸ್ಥಳೀಯರು ಈಗ ಏನು ನಮ್ಮ ತಾಲೂಕಿನ ಸ್ಥಳೀಯರಿದ್ದಾರೆ, ನಾವು ಹೊರಗಡೆ ಕೆಲಸ ಮಾಡ್ತಾಯಿದ್ದೀವಿ, ಹೊರಗಡೆ ಅವ್ರು ಬಂದು ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಮಾನ್ಯತೆ ಇಲ್ಲ. ಈ ಮಾನ್ಯತೆಯನ್ನು ತರಬೇಕು ಅಂತೇಳಿ ನಾವು ಹಿತರಕ್ಷಣಾ ವೇದಿಕೆ ಅಂತೇಳಿ ಮಾಡಿದ್ದೀವಿ. ಅದರ ಜೊತೆಗೆ ಸಮಾಜಮುಖಿ ಸೇವೆಗಳಾದ ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ ಬೆಂಚು, ಕಣ್ಣಿನ ತಪಾಸಣೆಗಳು ಮತ್ತಿತರ ಇಂಟರ್ವ್ಯೂ ಸ್ಕಿಲ್ಸು, ಇತರೆ ಕಾರ್ಯಗಳನ್ನು, ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾಯಿದ್ದೀವಿ. ಸೊ ನಾವು ಇದೇ ಥರ ಮುಂದುವರೆದು ಇವತ್ತಿನ ಈ ಕಾರ್ಯಕ್ರಮ ಬಂದು ಮುಂದುವರೆದ ಭಾಗವಾಗಿ ಈ 25-26ನೇ ಸಾಲಿನಲ್ಲಿ ಯಾರು ಅತಿ ಹೆಚ್ಚು ಅಂಕಗಳನ್ನು ಪಡೆದಿದ್ರು 10ನೇ ತರಗತಿ ಮತ್ತು 12ನೇ ತರಗತಿಯಲ್ಲಿ ಅವರಿಗೆ ಪುರಸ್ಕಾರ ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮ ಇನ್ನು ವರ್ಷ ಹೀಗೆ ಮುಂದುವರಿಯುತ್ತೆ ಮತ್ತು ಇದೇ ರೀತಿ ಇನ್ನೂ ಹಲವು ಕಾರ್ಯಗಳನ್ನು ನಾವು ಮುಂದೆ ಮಾಡಬೇಕು ಅಂತ ಇದ್ದೀವಿ ನಮ್ಮ ಸ್ಥಳೀಯ ಹಿತರಕ್ಷಣಾ ವೇದಿಕೆಯಿಂದ. ಈ ಸರ್ತಿ ನಮಗೆ ಹಿತರಕ್ಷಣಾ ವೇದಿಕೆ ಜೊತೆಗೆ ರೋಟರಿ ಬೆಂಗಳೂರು ಸೌತ್ ಪರೇಡ್ ಅವರು ನಮ್ಮ ಜೊತೆ ಕೈಗೊಂಡಿದ್ದಾರೆ. ಇದೇ ಥರ ಇನ್ನೂ ಯಾರಾದರೂ ಸೇರಿಕೊಂಡ್ರೆ ನಾವು ಈ ಆನೇಕಲ್ ತಾಲೂಕಿನಲ್ಲಿ ಇನ್ನೂ ಒಳ್ಳೆ ಕೆಲಸಗಳು ಮಾಡ್ಬೋದು. ಸೊ ಹಂಗಾಗಿ ಎಲ್ಲ ಸಪೋರ್ಟ್ ಮಾಡಿದ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಸ್ಥಳೀಯ ಹಿತರಕ್ಷಣಾ ವೇದಿಕೆಯನ್ನು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.